ತನಕ ಕೇಳಿಲ್ಲ. ಸತ್ತು, ಚಿತ್ತ, ಆನಂದ ಈ ಮೂರು ಪರಮಾತ್ಮನ ಸ್ವರೂಪವೇ. ಹೇಳಬೇಕಾದಾಗ ಅವನ್ನ ಮೂರು ಅಂತ ವಿಂಗಡಿಸಿ ಹೇಳ್ಕೊಂಡು ಬಂದಾರ. ಅದರಲ್ಲಿ ಇಲ್ಲಿ ಪರ್ಯಂತರನು ಅರಿವಿನ ಪ್ರಕರಣದೊಳಗೆ ಅವೆರಡು ಭಿನ್ನಲ್ಲ. ಇರುವಂದ್ರ ಅರಿವು, ಅರಿವಂದ್ರನೇ ಇರುವು. ಅದರ ಜೊತೆಗಿದ ಆನಂದ ರೂಪವೊಂದು ಇಟ್ಟುಕೊಂಡೇವೆ. ಅದು ಸುಖದ ಪರಮಾರ್ಥ ಅಂತನೂ ಕರೀತಾರೆ. ಇರವು ಇನ್ನೊಳಗ ಅನೇಕ ವಿಕ್ಷೇಪಗಳು ಬರಬಹುದು. ಅರಿವಿನೊಳಗ ಈ ಬುದ್ಧಿ ಪ್ರಮಾಣಗಳು ಕಲ್ಪಿಸಿಕೊಂಡು ಅರಿವನ್ನು ಬಗೆ ಬಗೆಯ ರೂಪಗಳು ಕಂಡಿರಲೂಬಹುದು. ಅರಿವಿನೊಳಗಾಗಲಿ ಇರುವಿನೊಳಗಾಗಲಿ ಯಾವ ಭೇದಾದಿಗಳು ಇಲ್ಲ, ಅವೆರಡು ಒಂದೇ ಅಂತ ಇಲ್ಲಿ ಪರ್ಯಂತ ನಾವು ನೋಡ್ಕೊಂಡು ಬಂದೇವೆ. ಈ ಪ್ರಕಾಶದಲ್ಲಿ ನಾವು ಪರಮಾರ್ಥವನ್ನು ಮುಖ್ಯವಾಗಿ ಅರಿವಿನ ದೃಷ್ಟಿಯಿಂದಲೇ ವಿಚಾರ ಮಾಡುತ್ತಾ ಬಂದಿರುವಾದರೂ ಇರವು ಅರಿವುಗಳಿಗೆ ಯಾವ ಭೇದವೂ ಇಲ್ಲವೆಂದು ನಾವು ತೋರಿಸಿಕೊಡುತ್ತಲೇ ಬಂದಿರುತ್ತೇವೆ. ಬರೀ ಇರುವು, ಬರೀ ಅರಿವು ಈ ಎರಡು ಒಂದೇ ಆಗಿದ್ದು ಅದು ನಮ್ಮ ಸ್ವರೂಪವೇ ಆಗಿರುವುದರಿಂದಲೇ ಅದರ ವಿಚಾರಕ್ಕೆ ನಮಗೆ ಎಲ್ಲಕ್ಕೂ ಹೆಚ್ಚಿನ ಆಧಾರವು ಪ್ರೇಮವು ಉಂಟಾಗಿರುತ್ತದೆ. ಇನ್ನು ನಿದ್ರೆಯಲ್ಲಿ ನಮ್ಮ ರೂಪವು ಬರೀ ಇರವು, ಬರೀ ಅರಿವಿನ ರೂಪವೇ ಆಗಿರುವಂತೆ ಬರೀ ಆನಂದವೂ ಆಗಿರುವುದೆಂಬುದು ನಿದ್ರೆಯಿಂದ ಎಚ್ಚತ್ತಾಗಲು ನಮ್ಮನ್ನು ಬೆಂಬಿಡಿದು ಬಂದಿರುವ ಸುಖದ ವಾಸನೆಯಿಂದಲೂ ಮನಪ್ರಸನ್ನತೆಯಿಂದಲೂ ಸ್ಪಷ್ಟವಾಗುತ್ತದೆ. ಎತ್ತರದಲ್ಲಿ ಕಾಣುವ ನಮ್ಮ ಅರಿವಿನ ಮತ್ತು ಇರವಿನ ಪರಮಾರ್ಥವಾಗಿರುವಂತೆ ಇಲ್ಲಿ ಕಾಣುವ ಸುಖದ ಪರಮಾರ್ಥವು ಅದೇ ಆಗಿರಬೇಕೆಂದು ಇದರಿಂದಲೇ ಸಂಭಾವಿತವಾಗುವುದಾದರೂ ಸುಖದ ವಿಷಯವಾಗಿ ವಿಸ್ತಾರವಾಗಿ ವಿಮರ್ಶೆ ಮಾಡುವುದು ಲಾಭದಾಯಕವಾಗದೇ ಇರದು. ಏಕೆಂದರೆ ನಮ್ಮ ಸ್ವರೂಪವು ಇರವು ಅರಿವು ಆಗಿರುವಂತೆ ಆನಂದವೂ ಆಗಿರುವುದಾದರೆ ಅದರ ಅರಿವಿನಿಂದ ನಮಗೆ ಪರಮ ಪುರುಷಾರ್ಥವೇ ದೊರಕಂತೆ ಆಗುತ್ತದೆ. ಆದ್ದರಿಂದ ಸುಖದ ದೃಷ್ಟಿಯಿಂದಲೂ ಪರಮಾರ್ಥವನ್ನು ವಿಚಾರ ಮಾಡುವುದಕ್ಕೆ ಮುಂದಿನ ಪ್ರಕಾಶವನ್ನು ವಿನಿಯೋಗಿಸುವುದು. ಅರಿವಿನ ಪರಮಾರ್ಥ ಅನುಭವಕ್ಕೆ ಬಂದಿರ್ಬೇಕಲ್ಲ. ಅರಿವು ಇರವು ಇವುಗಳ ಸ್ವರೂಪ ಒಂದೇ ಅಂತ, ಆ ಒಂದೇ ಅಂತ ಯಾರಿಗೆ ಅನುಭವಕ್ಕೆ ಬಂದಿರ್ತದೋ ಅಲ್ಲಿ ಯಾವ ಭೇದಗಳು ಇಲ್ಲ, ಯಾವ ವಿಭಾಗಗಳು ಇಲ್ಲ. ಅರಿವಿನೊಳಗಾಗಲಿ ಇರುವಿನೊಳಗಾಗಲಿ ಯಾವ ಭೇದಾದಿಗಳು ಇಲ್ಲ. ಅದು ಅನುಭವಾನುಸಾರಿ ಕಂಡವರಿಗೆ ಈ ಸುಖದ ಪರಮಾರ್ಥ ಹೇಗ ಅಂತ ಅವ್ರಿಗೆ ನಿರ್ಣಯ ಮಾಡ್ಕೊಳ್ಳಿ ಬರ್ತದೆ. ಯಾವಾಗ ಭೇದ ದೃಷ್ಟಿ ಇರ್ತದೋ ಅವಾಗ ದುಃಖ ಆಗುತ್ತೆ. ತನ್ನ ಬಿಟ್ಟು ಮತ್ತೊಂದಿಲ್ಲ ಅಂತಂದಾಗ ಯಾವುದು ಸುಖ, ಯಾವುದು ದುಃಖ, ಯಾವುದೇದು ಅದು ಹೊಂದುಗಡೆ ಆಗೋದಿಲ್ಲಲ್ಲ. ಆದ್ದರಿಂದ ಇಲ್ಲೆಂಗರ ಇನ್ನು ನಾವು ಸುಖದ ಪರಮಾರ್ಥ ಅಥವಾ ಆನಂದದ ಪರಮಾರ್ಥ ಇದು ಹೇಳಿಕ್ಕೂ ಬರೋದಲ್ಲ, ಮತ್ತೆ ಹೇಳಿದ್ರೂ ಅದು ಅರ್ಥ ಆಗೋದಿಲ್ಲ. ಮತ್ತೇನು ಮಾಡಿದ್ರೆ ನಮ್ಗೆ ದಕ್ಕತ್ತಿದು, ಅದನ್ನು ಅನುಭವಿಸಿದ್ರೆ ದಕ್ಕತ್ತೆ. ಈಗ ಸಿಹಿ ಪದಾರ್ಥಗಳಾಗಲಿ ಅಥವಾ ಹುಳಿ ಪದಾರ್ಥಗಳಾಗಲಿ ಬರೀ ನೋಡಿದ್ರೆ ಅದರ ರುಚಿ ಸವಿ ನಮಗ್ ಗೊತ್ತಾಗೋದಿಲ್ಲ ಅಲ್ಲ. ಸಕ್ರೆ ನೋಡೇವ್ರಿ, ಸಕ್ರೆ ಸಿಹಿ ಇರ್ತದ ಎಂದು ಅನುಭವ ಮಾಡಿದ್ರೆ ಮಾತ್ರ ಸಿಹಿ ಅಂತ ಹೇಳ್ತಾನ. ಎಂದೂ ಸಕ್ರೆ ನೋಡದ ಹುಡುಗನಿಗೆ ಕೈಯಾಗ ಅಂಗೈಯಾಗ ಕೆಲಸ ಹಿಡ್ಕೊಂಡು ಕೊಟ್ರ ಏನಿದು ಅಂತಾನ. ಅವಾಗ ಅದರ ಸಿಹಿ ಅದ ನೋಡು, ತಿಂದರ ನೋಡು ಸಿಹಿ ಇರ್ತತಿ ಅಂತಂದ್ರೆ ಇವನ್ ಮಾತಿನ ವಿಶ್ವಾಸದಿಂದ ಮತ್ತಿಂದ ಅಂದ್ರೆ ಊರಲ್ಲ ಅಂತ ನೆನಪಾಗ್ತದೆ.
ಐತಪ್ಪ ಇದ್ರಾಗ ನೋಡಿದ್ರೆ ಶಿವಿ ಗೊತ್ತಾಗಿಲ್ಲ. ಹಾಗನ ಈ ಸುಖದ ಪರಮಾರ್ಥ ಅನುಭವಕ್ಕಷ್ಟ ಸಾಧ್ಯ ವಿನಃ ಅನುಭವ ಇಲ್ಲದವರಿಗೆ ಇದು ದಕ್ಕುವುದಿಲ್ಲ ಅಂತಾನೆ ಹೇಳ್ಬೋದು. ವಾಸ್ತವವಾಗಿ ಇರುವಿಕೆ ಆಗದ ಇರುವರಾಗ್ಲಿ ಅರಿವರಾಗ್ಲಿ ವಾಸ್ತವ ರೂಪದೊಳಗೆ ಅದರ ಇರುವಿಕೆ, ಈ ಬ್ರಹ್ಮಾಂಡದ ಇರುವಿಕೆ ಆಗಲಿ, ಅದಕ್ಕೆ ತೈತರಿ ಉಪನಿಷತ್ತಿನೊಳಗನ ಒಂದು ಶ್ಲೋಕದ ಆಧಾರವನ್ನಿಟ್ಟುಕೊಂಡು ಈ ಗ್ರಂಥ ಪ್ರವೇಶ ಮಾಡ್ತಾರೆ. ಏನದು? ಅಲ್ಲೇ ಆನಂದೋ ಬ್ರಹ್ಮೇತಿ ವಿಜಾನಾತ್, ಆನಂದವೇ ಬ್ರಹ್ಮ ಅಂತ ತಿಳಿಯಬೇಕು. ಆನಂದಾದ್ದೇವ ಕಲ್ವಿಮಾನಿ ಭೂತಾನಿ ಜಾಯಂತೆ, ಸಕಲ ಚರಾಚರ ವಸ್ತುಗಳೆಲ್ಲವನ್ನು ಮೊದಲು ಮಾಡಿಕೊಂಡು ಆನಂದಾದ್ದೇವ ಕಲ್ವಿಮಾನಿ ಭೂತಾನಿ ಜಾಯಂತೆ, ಎಲ್ಲವೂ ಆನಂದ ರೂಪದಿಂದಲೇನ ಆನಂದದಲ್ಲೇನ ಉತ್ಪತ್ತಿಯಾಗ್ಯವ, ಹುಟ್ಟಿಕೊಂಡವ. ಆನಂದದಿಂದಲೇ ಈ ಭೂತಗಳು ಹುಟ್ಟಿರುತ್ತವೆ. ಆನಂದೇನ ಯಾತಾನಿ ಜೀವಂತೆ, ಆನಂದದೊಳಗನ ಆನಂದದಿಂದಲೇ ಬಾಳುತ್ತಿವೆ. ಆನಂದವನ್ನೇ ಕುರಿತು ತೆರಳಿ ಅದರಲ್ಲಿ ಬೆರೆಯುತ್ತೇವೆ. ನೋಡ, ಆನಂದಂ ಪರ್ಯಂತದಿ ಸಂವಿಶಂತಿತಿ ಅಂತ ಹೇಳ್ಕೊತ ಬಂದ. ಅದನ್ನ ಇನ್ನೊಂದು ಗ್ರಂಥದೊಳಗೂ ಹೇಳ್ಕೊಂಡು ಬಂದಾರ. ಇಲ್ಲ, ಒಂದ ಕಡೆ ಏನ್ ಹೇಳಿಲ್ಲ. ಯಥೋವಾಯಿಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತವಿ ಸಂವಿಶಂತಿ ತದ್ವಿದ್ ಜಿಜ್ಞಾಸಸ್ವ ತದ್ ಬ್ರಹ್ಮೇತಿ ಅಂತ ಹೇಳ್ಕೊಂಡ್ಬಂತಾರೆ. ಶ್ವೇತಾಶ್ವೇತರ ಉಪನಿಷತ್ತಿನೊಳಗೆ ಹೇಳಿದ್ರು. ಅನೇಕ ಕಡೆಗಳಲ್ಲಿ ಶ್ರುತಿ ಪ್ರಮಾಣಗಳು ಉಂಟು. ಆನಂದವೇ ಬ್ರಹ್ಮವೆಂದು ತಿಳಿದುಕೊಂಡನು. ಆನಂದದಿಂದಲೇ ಈ ಭೂತಗಳು ಹುಟ್ಟಿರುತ್ತವೆ. ಎಲ್ಲಾ ಭೂತಗಳು ಇಪ್ಪತ್ತು ಲಕ್ಷ ಜೀವರಾಶಿಗಳು, 84 ಲಕ್ಷ ಜೀವರಾಶಿಗಳು ಅಂತ ಕರ್ಕೊಂಡು ಬಂದಾರ. ಈ ಜೀವರಾಶಿಗಳಷ್ಟೇ ಅಲ್ಲ, ಎಲ್ಲಾ ಭೂತಗಳು ಕೂಡ ಆನಂದದೊಳಗನ ಹುಟ್ಟ್ಯವ, ಆನಂದದೊಳಗನ ತೋರಿಕೊಂಡವ. ಅವುಗಳ ಬಾಳು ಬದುಕನ್ನು ಕೂಡ ಆನಂದದಿಂದೊಡಗೂಡಿನ ಮತ್ತೆ ಆನಂದದೊಳಗನ ನೋಡಿಲಿ ಹುಟ್ಟು ಸಾವು ಇವೆರಡರ ಮಧ್ಯೆ ಜೀವಿಸಿಕೊಂಡಿರುವಂತ ಇವು ಮೂರು ಆನಂದದ ಸ್ವರೂಪಗಳೇ ವಿನಃ ಮತ್ತೊಂದಲ್ಲ ಅಂತ ಅರ್ಥ. ಬಂಧ ಅನ್ನೋದು ಇಲ್ಲವೇ ಇಲ್ಲ. ಈ ಹುಟ್ಟು ಸಾವು ಇವು ಬಂಧ ಅಂತ ಕಲ್ಪನೆ ಮಾಡಿಕೊಂಡದ್ದು ಯಥಾರ್ಥವಾಗಿ ಅನುಭವಕ್ಕೆ ಅನುಸರಿಸಿಕೊಂಡು. ಯಾಕಂದ್ರೆ ನಮಗ್ ಹುಟ್ಟು ಇಲ್ಲ, ಸಾವು ಇಲ್ಲ, ಅದನ್ನು ಹುಟ್ಟೇವಿ ಸತ್ತೇವಿ ಅಂತ ತಿಳ್ಕೊಂಡಿರು. ಆತ್ಮನ ಸ್ವರೂಪ ಅಥವಾ ಆತ್ಮನಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ. ಅದಕ್ಕೆ ಇಲ್ಲಿ ಎಲ್ಲವೂ ಆನಂದದಿಂದೊಡಗೂಡನೆ ಇದ್ದುಕೊಂಡಿದೆ ಅನ್ನುವಂಥದ್ದನ್ನ ಹೇಳ್ತಾರೆ. ಅಂತ ಆನಂದ ಯಾವುದು ಅಂದ್ರೆ ಆತ್ಮನೇ ಆನಂದ, ಮತ್ತೆ ಬೇರೆ ಯಾವುದೂ ಅಲ್ಲ. ಈ ಆತ್ಮ ಇದ್ದಾನಲ್ಲ, ಈ ಆತ್ಮ ಆ ಪರಬ್ರಹ್ಮ ಎರಡು ಒಂದೇ. ಅನೇಕ ಸಾರಿ ವಿಷದಪಡಿಸಿಕೊಂಡು ಬಂದಾರ. ತತ್ವಮಸಿ ಅದನ್ನ ಹೇಳ್ಕೊತ ಬಂದಾರ. ತ್ವಮ್ ಪದದ ಅರ್ಥ ನಿಶ್ಚಿತ ಆದವರಿಗೆ ಮಾತ್ರ ಅದು ಅನುಭವ ಬರುತ್ತೆ, ಇಲ್ಲ ಅಂದ್ರೆ ಬರುವುದಿಲ್ಲ ಅಂತ ಹೇಳ್ಕೊಂಡ್ ಬಂದಾರ. ಅದಕ್ಕೆ ಇಲ್ಲಿ ಆತ್ಮನೇ ಆನಂದವು ಆನಂದ ವಿಚಾರದ ಹೆಚ್ಚುಗಾರಿಕೆ. ಇರವು ಅರಿವು ಎರಡೂ ದೃಷ್ಟಿಗಳಿಂದ ತತ್ವವನ್ನು ವಿಚಾರ ಮಾಡುವುದಕ್ಕಿಂತಲೂ ಆನಂದ ದೃಷ್ಟಿಯಿಂದ ಅದನ್ನು ವಿಚಾರ ಮಾಡುವುದರಲ್ಲಿ ಒಂದು ಹೆಚ್ಚಿಗೆಯ ಪ್ರಯೋಜನವಿದೆ. ಇರವು ಅರಿವು ಇವೆರಡ ಅಲ್ಲ, ಆನಂದ ರೂಪದಿಂದೊಡಗೂಡಿ ಆ ದೃಷ್ಟಿಯಿಂದ ವಿಚಾರ ಮಾಡಿದ್ರು ಒಂದು
ಹೆಚ್ಚಿನ ಲಾಭ ಆಗುತ್ತೆ ಅಂತ ಹೇಳಿ. ಇದು ತುಂಬಾ ಸರಳದ. ಈ ಪೀಠಿಕೆ ಒಳಗೆ ಒಂದು 200 ಪೇಜು ಹೋಗ್ತೀನಿ. ಯಥಾರ್ಥವಾಗಿ ಅಲ್ಲೇನು ವಿಕ್ಷೇಪಗಳು ಯಾವ ಏನಿಲ್ಲ. ಇಲ್ಲಿ ಅದೇನೆಂದರೆ ಇರವು ಅರಿವು ಇವುಗಳ ವಿಚಾರದಲ್ಲಿ ಮನುಷ್ಯನು ಕುತೂಹಲದಿಂದ ತೊಡಗಿರಬಹುದಾದರೂ ಇರವು ಅರಿವುಗಳನ್ನು ವಿಚಾರ ಮಾಡಬೇಕಾದಾಗ ಕುತೂಹಲ ಇರುತ್ತೆ ಮನುಷ್ಯನಿಗೆ. ಆ ವಿಚಾರದಿಂದ ತನಗೆ ಕೊನೆಯಲ್ಲಿ ಸುಖವು ದೊರಕಲಾರದೆಂದು ಮೊದಲೇ ತೋರಿಬಿಟ್ಟಿದ್ದರೆ ಅವನು ತತ್ವಶಾಸ್ತ್ರವನ್ನು ಏರ್ಪಡಿಸುವುದಕ್ಕೆ ಪ್ರಯತ್ನ ಮಾಡುತ್ತಿದ್ದನೋ ಇಲ್ಲವೋ ಹೇಳುವುದು ಕಷ್ಟವಾಗಿದೆ. ತನಗೆ ಕೊನೆಯಲ್ಲಿ ಸುಖವು ದೊರಕಲಾರದೆಂದು ಮೊದಲೇ ತೋರಿಬಿಟ್ಟಿದ್ದರೆ ಅವನು ತತ್ವಶಾಸ್ತ್ರವನ್ನು ಏರ್ಪಡಿಸುವುದಕ್ಕೆ ಪ್ರಯತ್ನ ಮಾಡುತ್ತಿದ್ದನೋ ಇಲ್ಲವೋ ಹೇಳುವುದು ಕಷ್ಟವಾಗಿದೆ. ಕುತೂಹಲದಿಂದಾಗಲಿ ಬೇಸರವನ್ನು ಕಳೆದುಕೊಳ್ಳುವುದಕ್ಕಾಗಲಿ ಜನರು ಎಷ್ಟೋ ಆಟಗಳಲ್ಲಿಯೂ ವಿನೋದಗಳಲ್ಲಿಯೂ ತೊಡಗುವುದುಂಟು. ಆದರೆ ಅವುಗಳಲ್ಲಿ ಬೇಗನೆ ಅವರಿಗೆ ರಾಗವೋ ದ್ವೇಷವೋ ಔದಾಸೀನ್ಯವೋ ಉಂಟಾಗುವುದು ಖಂಡಿತ. ಕುತೂಹಲವನ್ನು ಬೇಸರವನ್ನು ನೀಗಿಸುವುದಕ್ಕೆಂದೇ ಜನರು ಯಾವುದಾದರೂ ಕೆಲಸದಲ್ಲಿ ಕೈ ಹಾಕಿದ್ದರೆ ಕುತೂಹಲವು ಮುಗಿದ ಕೂಡಲೇ ಇಷ್ಟೇಯೇ ಅವ್ರಿಗೆ ಬಂದು ಬಿಡ್ತಾರೆ. ನಾನು ಏನೋ ತಿಳ್ಕೊಂಡಿದ್ದೆ, ಇಷ್ಟ ಇಟ್ಟಿದು ಎಂದು ಅವರಿಗೆ ಅದರಲ್ಲಿ ತಾತ್ಸರವಾಗಿ ಬಿಡುತ್ತದೆ. ಬೇಸರವಂತೂ ಯಾವಾಗಲಾದರೂ ಪರಿಹಾರವಾಗಿ ಬಿಡಬಹುದು. ಅದಕ್ಕೆ ಒಂದು ಕೆಲಸದಿಂದ ಮತ್ತೊಂದಕ್ಕೆ ಕೈ ಹಾಕುತ್ತಿದ್ದಷ್ಟು ಅನುಕೂಲವಾಗಿರುವುದು. ಯಾವುದಾದರೊಂದು ಹೊಸ ಪದಾರ್ಥವನ್ನು ನೋಡುವುದು, ಹೂದೋಟದಲ್ಲಿ ತಿರುಗಾಡಿಕೊಂಡು ಬರುವುದು, ಚಂಡಾಟ, ಬೇಟೆ ಮುಂತಾದ ವಿನೋದಗಳು ಇಂಥವುಗಳನ್ನು ನೆನಪಿಗೆ ತಂದುಕೊಂಡರೆ ಇಲ್ಲಿ ನಾವು ಹೇಳಿರುವ ಅಭಿಪ್ರಾಯದ ಸತ್ಯತ್ವವು ಮನಸ್ಸಿಗೆ ಆಗುತ್ತದೆ. ಮನುಷ್ಯನಿಗೆ ಪ್ರಯೋಜನವೇ ಯಾವಾಗಲೂ ಲಕ್ಷ್ಯದಲ್ಲಿರುತ್ತದೆ. ಗೊತ್ತಾದ ಅಥವಾ ಕಲ್ಪಿತವಾದ ಪ್ರಯೋಜನವಿಲ್ಲದೆ ಕೆಲಸದಲ್ಲಿ ತೊಡಗುವುದು ಮನುಷ್ಯ ಮಾತ್ರಕ್ಕೆ ಸಾಧ್ಯವಿರುವುದಿಲ್ಲ. ತತ್ವಶಾಸ್ತ್ರಕ್ಕೆ ಪರಮಾರ್ಥವನ್ನು ಕಂಡುಹಿಡಿಯುವುದೇ ಉದ್ದೇಶವಾದ್ದರಿಂದ ಆ ಶಾಸ್ತ್ರದಲ್ಲಿ ಮತ್ತೆ ಯಾವ ಪ್ರಯೋಜನವನ್ನು ವಿಚಾರಿಸಬೇಕಾದಕ್ಕಿಲ್ಲವೆಂದು ಕೆಲವರು ಹೇಳುವುದುಂಟು. ತತ್ವಶಾಸ್ತ್ರದ ಬಗ್ಗೆನೂ ಅನೇಕ ಜನರಿಗೆ ಅನೇಕ ರೀತಿಯ ಕಲ್ಪನೆಗಳದಾವ. ಇರಲಿ, ಆದರೆ ಅಂತ ನಿಷ್ಪ್ರಯೋಜನ ಶಾಸ್ತ್ರಗಳಿಗೆ ಅಧಿಕಾರಿಗಳು ಯಾರು? ತರ್ಕವನ್ನು ಮಾಡುತ್ತಾ ತತ್ವವನ್ನು ಹುಡುಕುತ್ತಲೇ ಇರುವುದೇ ಜೀವನದ ಸಾರ್ಥಕ್ಯವೆನ್ನುವರು. ಅದರ ಯಥಾರ್ಥವಾಗಿ ಆದರೆ ನಿಜವಾಗಿಯೂ ಪರಮ ಪುರುಷಾರ್ಥ ಹೊಂದಿದೆ ಎಂದು ನಂಬಿಕೊಂಡಿರುವ ಬಹುಮಂದಿಗೆ ಈ ಶಾಸ್ತ್ರದಿಂದ ಯಾವ ಪ್ರಯೋಜನವೂ ಇರುವುದಿಲ್ಲ. ಬಸವಣ್ಣವರು ಚಿಕ್ಕವರಿದ್ದಾಗ ಅವರ ಪಪ್ಪ ಅಮಿತ ಹೊಡ್ತಿದ್ದಂತ 16 ವಯಸ್ಸಾಗಿದ್ದು ಅವ್ರ ಕೈಯ ಅವ್ರ ಕಡೆ ಕೊಟ್ಟು ಮಣ್ಣು ತಗೊಂಡು ಹೊರಗೆ ಒಯ್ತಿದ್ದ. ನೀನು ಕಡಿ ಬರೋ, ನಾನು ಇಲ್ಲೊಂದು ಕೆಲಸ ಬಂದಾಗ ಹೋಗಿ ಬರ್ತೀನಿ ಅಂತ ಹೋದ್ರು. ಅವಾಗ ಇವ ಆ ಕಡೆದ ಜಾಗ ಬಿಟ್ಟು ಮತ್ತೊಂದು ಜಾಗದಾಗ 5-6 ಕಡೆ ತೆಗೆದ್ನು. ಏನ್ ಮಾಡಕತ್ತೀವ? ಬಾಣೆ ತೋಡಕತ್ತೀನಿ. ಅಲ್ಲೂ ಒಂದೇ ಕಡೆ ಅಗದ್ರೆ ಜಲ ಸಿಕ್ಕಿತ್ತಪ್ಪ. ಅಲ್ಲೊಂದು 2.5 ಫೂಟು, ಅಲ್ಲೊಂದು 3 ಫೂಟು ತೆಗೆದ್ರೆ ನೀರು ಸಿಗುತ್ತೇನೋ. ಎಷ್ಟು ತೆಗೆದು 5-6 ಇದನ್ನ ಅದ ಬಾಣಿ ಒಳಗೆ ನಾ ತೆಗೆದುಕೊಟ್ಟು ಬಾಣಿ ಒಳಗೆ ತೆಗೆದಿತ್ತಿ ಅಂದ್ರೆ ನೀರು ಒಂದು ಬಿಡ್ತಿತ್ತು ಅಂದ್ರೆ. ಹಾಗೆ ನಮಗ ಈ ತರ್ಕ ಪ್ರಧಾನವಾಗಿ ಅಲ್ಲಿ ಸಿಕ್ಕಿತ್ತೇನೋ ಇಲ್ಲಿ ಸಿಕ್ಕಿತ್ತೇನೋ ಅಂತ ಹುಡುಕಾಟ ಸರಿಯಲ್ಲ. ಯಾರು ಎಲ್ಲಿ ಸಾಧಕರಾಗಿದ್ದೀರೋ ಅಲ್ಲಿ ಸಾಧನೆಗಳನ್ನ ಒಂದು ರೀತಿಯೊಳಗೆ ಮಾಡೋದ್ರಿಂದ ಅಲ್ಲಿ ಸಾಧ್ಯ ಆಗತ್ತೆ. ಅಲ್ಲೆಷ್ಟು ತೆಗೆದು ಇಲ್ಲೆಷ್ಟು ತೆಗೆದು ಎಲ್ಲಿನೂ ನೀರು ಬೀಳುವುದಿಲ್ಲ, ಸಮಯನು ನಮಗಿರೋದು 100 ವರ್ಷ ಆಯುಷ್ಯ, ಅಲ್ಪಾಯುಷಿಗಳು ನಾವು.
ಅದಕ್ಕ ದಯಮಾಡಿ ಆ ರೂಪದೊಳಗ ತೊಡಗಬೇಡ್ರಿ. ಒಂದ ಕಡೆ ನಿಮಗೆ ಎಲ್ಲಿ ಶ್ರದ್ಧಾ ಭಕ್ತಿ ಇರ್ತದೋ ಅವರನ್ನು ಗುರುಗಳನ್ನಾಗಿ ಮಾಡಿಕೊಂಡು ಅವ್ರ ಉಪದೇಶವನ್ನ ಆಲಿಸಿ, ಯಾರಿರಲಿ ಇಂಥವರ ಇರ್ಬೇಕಂತ ಹೇಳಿ ಏನಿಲ್ಲ, ಅಲ್ಲಿ ಶ್ರದ್ಧಾ ಭಕ್ತಿಯಿಂದ ಅದನ್ನು ಅನುಸರಿಸಿಕೊಂಡು ಬಂದ್ರೆ ಅದರಿಂದ ಪ್ರಯೋಜನ ಐತಿ ಅಂತ ಅನುಭವಿಗಳ ಉಪದೇಶ. ಮತ್ತೆ ಇದಕ್ಕಿಂತ ಪರಮ ಪುರುಷಾರ್ಥ ಒಂದು ಐತಿ ಅಂತ ಮೊದಲ ನಂಬಕ ನಾವು. ಭೌತಿಕ ವಿಜ್ಞಾನಿಗಳು ಏನ್ ಮಾಡ್ತಾರ, ಪರೀಕ್ಷಣ, ನಿರೀಕ್ಷಣ, ಸಂವಾದೀಕರಣ, ಇವು ಮೂರು ಬೇಸ್ಮೆಂಟ್ ಅವರಿಗೆ. ಮೊದಲು ಪರೀಕ್ಷೆ ಮಾಡೋದು, ಆಮೇಲೆ ಅದನ್ನ ಎಲ್ಲರೂ ಕೂಡ್ಕೊಂಡು ಸಂವಾದ ಮಾಡೋದು. ಆ ಸಂವಾದ ಮಾಡಿದ್ರ ಫಲ ಯಾಗಾಗ್ತತಿ ಅಂತ ನಿರೀಕ್ಷಣೆ ಮಾಡೋದು, ಆಮೇಲೆ ಬಿಡುಗಡೆ ಮಾಡೋದು. ಈ ರೂಪದೊಳಗಿರ್ತದ ಹೊರತು. ಆದ್ರೆ ವೇದಾಂತದೊಳಗೆ ಹಂಗಲ್ಲ. ಈ ಪರಮ ಪುರುಷಾರ್ಥ ಒಂದ್ ಐತಿ ಅಂತ ನಂಬಿ ಬಿಡುದು. ಮೊದಲ ದೇವರೊಬ್ಬನ ಇದ್ದಾನ ನಂಬಿ ಅದರ ಆ ಗುರಿಯನ್ನಿಟ್ಟುಕೊಂಡು ಅದರ ಕಡೆ ನಡೆಯುವ. ಅದು ಯಾಗದ ಅದನ್ನು ಬಿಟ್ಟು ಮೊದಲ ನಂಬಕ ನಾವು ಪರಮ ಪುರುಷಾರ್ಥ ಒಂದೈತಿ. ಅದನ್ನ ಬಿಟ್ಟು ಎಲ್ಲೆಲ್ಲೋ ಹುಡುಕಿ, ಎಲ್ಲೆಲ್ಲೋ ಅಲ್ಲಿ ಸಿಗಲಿಲ್ಲ, ಇಲ್ಲಿ ಸಿಗಲಿಲ್ಲ, ಬರೀ ತಿರುಗಾಟ. ಯಾವುದೋ ಒಂದೊಳಗೆ ಶ್ರದ್ಧಾ ಇಟ್ಟುಕೊಂಡು ಮಾಡಿದ್ರೆ ಅವ ಭಗವಂತನ ಸ್ವರೂಪ ಆಗೋದ್ರೊಳಗೆ ಯಾವ ಭಿನ್ನತೆಯೂ ಇಲ್ಲ, ಎಲ್ಲರಿಗೂ ದಕ್ಕತ್ತೆ. ಒಂದನ್ನು ಅನುಸರಿಸೋದು. ಒಂದೇ ಕಡೆ ನೆಲ ತುಳಿದ್ರೆ ಜಲ ಬರ್ತೈತಿ ವಿನಃ ಕಡೆ ಇಲ್ಲಿ ಸಿಕ್ಕಿತ್ತನ ಅಲ್ಲಿ ಸಿಕ್ಕಿತ್ತನ ಅಂತ ಜಲ ಸಿಗುವುದಿಲ್ಲಲ್ಲ. ಹಾಗನೇ ಇದು ಮೊದಲ ಇಲ್ಲೇ ಪರಮ ಪುರುಷಾರ್ಥ ಹೊಂದಿದೆ ಎಂದು ನಂಬಿಕೊಂಡಿರುವ ಬಹುಮಂದಿಗೆ ಆ ಶಾಸ್ತ್ರದಿಂದ ಯಾವ ಪ್ರಯೋಜನವೂ ಇರುವುದಿಲ್ಲ. ತನ್ನ ಅಭ್ಯಾಸದಿಂದ ನಿಜವಾಗಿ ಪಡೆಯತಕ್ಕ ಪ್ರಯೋಜನವೇ ಇಲ್ಲದಿದ್ದರೆ ಯಾವ ಶಾಸ್ತ್ರವು ತಾನೇ ಅದನ್ನು ಎಲ್ಲಿಂದ ತಂದು ಕೊಟ್ಟಿತು ಎಂದು ಕೆಲವರು ಕೇಳಬಹುದು. ಆದರೆ ವೇದಾಂತವು ಬರೀ ತರ್ಕವಲ್ಲ, ಬರೀ ತರ್ಕ ಮಾಡೋದಲ್ಲ. ವೇದಾಂತ ಅಂದ್ರೆ ಅದು ಅನುಭವ ಶಾಸ್ತ್ರವು. ಮಾನವ ಜನ್ಮಕ್ಕೆ ಸಾರ್ಥಕ್ಯವನ್ನುಂಟು ಮಾಡುವ ಒಂದಾನೊಂದು ಕರ್ತವ್ಯವು ಇದ್ದೀತೆಂದಾಗಲಿ, ವಿಚಾರದಿಂದ ಪರಮ ಪುರುಷಾರ್ಥದೊಳಗೆ ತರ್ಕ ಸಂಭವವು ಉಂಟೆಂದಾಗಲಿ ತರ್ಕದಿಂದ ನಿಶ್ಚಯಿಸಿದರೂ ನಮಗೆ ಅದರಿಂದ ಯಾವ ಸಮಾಧಾನವೂ ಉಂಟಾಗಲಾರದು. ಅನುಭವದಲ್ಲಿ ನೋಡಿದರೆ ಪರಮಾನಂದವೆಂಬ ಪುರುಷಾರ್ಥವೆಂಬುದಿದೆ, ಅದು ಜ್ಞಾನದಿಂದಲೇ ಸಿಕ್ಕುತ್ತದೆ. ಆದ್ದರಿಂದಲೇ ತತ್ವ ಜಿಜ್ಞಾಸೆಯು ಸಪ್ರಯೋಜನವಾಗಿದೆ ಎಂಬುದೇ ವೇದಾಂತದ ಸಿದ್ಧಾಂತವಾಗಿದೆ. ಇದನ್ನ ನಾನೇನು ಬಿಡಿಸಿ ಹೇಳಬೇಕಾಗಿಲ್ಲ, ಎಲ್ಲರ ಅನುಭವಗಳು ಇರದ. ಪರಮಾನಂದವೆಂಬ ಪರಮ ಪುರುಷಾರ್ಥವೆಂಬುವುದಿದೆ, ಅದು ಜ್ಞಾನದಿಂದಲೇ ಸಿಕ್ಕುತ್ತದೆ. ಆದ್ದರಿಂದಲೇ ತತ್ವ ಜಿಜ್ಞಾಸೆಯು ಸಪ್ರಯೋಜನವಾಗಿದೆ. ತತ್ವ ಜಿಜ್ಞಾಸ ಮಾಡೋದ್ರಿಂದ ಇಲ್ಲಿ ಪ್ರಯೋಜನದ ಅದಕ್ಕಿಂದ ಹೇಳಲ್ಲ, ಅದನ್ನೆಲ್ಲ ಅನುಸರಿಸಿಕೊಂಡಿರು. ಎಲ್ಲೇ ಕೇಳ್ರಿ, ಎಲ್ಲೇ ನೀವು ಅದನ್ನ ಜಿಜ್ಞಾಸ ಮಾಡ್ರಿ, ನೀವು ಒಂದನ್ನು ಮಾಡು. ಹಲವಾರು ಕಡೆ ಮಾಡೋದ್ರಿಂದ ಎಲ್ಲಿನೂ ಜಲ ಪ್ರಾಪ್ತಿ ಆಗುವುದಿಲ್ಲ, ಹಾಗೆ ಇಲ್ಲಿ ಪರಮ ಪುರುಷಾರ್ಥನೂ ಪ್ರಾಪ್ತಿ ಆಗುವುದಿಲ್ಲ. ಆದ್ದರಿಂದ ಇಲ್ಲೇ ತತ್ವ ಜಿಜ್ಞಾಸೆಯು ಪ್ರಯೋಜನವಾಗಿದೆ ಎಂಬುದೇ ವೇದಾಂತದ ಸಿದ್ಧಾಂತವಾಗಿದೆ. ಆದ್ದರಿಂದ ಪರಮಾರ್ಥ ವಿಚಾರದ ಪರಿಪೂರ್ತಿಗೂ ಸಪ್ರಯೋಜನತೆಗೂ ಆನಂದ ವಿಚಾರವು ಬಹಳ ಮಹತ್ವವುಳ್ಳದ್ದಾಗಿರುತ್ತದೆ. ಆನಂದದ ವಿಚಾರ ಬಹಳ ಮಹತ್ವವಾಗಿ ಇಟ್ಟುಕೊಂಡಿದೆ. ಬರೀ ಇರವು ಅರಿವು ಅವುಗಳಷ್ಟೇ ಅಲ್ಲ, ಅವುಗಳಿಂದ
ವಿಷಯಾದಿಗಳಿಂದೊಡಗೂಡಿರುವ ಸುಖದ ಪರಮಾರ್ಥ ಅಂತ ಹೇಳಿ ಏನಕ್ಕಾಗಲ್ಲ. ಇದು ಬಹಳ ಮಹತ್ವಪೂರ್ಣವಾಗಿಯೇ ಇಟ್ಟುಕೊಂಡಿರುವಂತದ್ದು ಅಂತ ಹೇಳ್ತಾರ. ಇನ್ನು ಸುಖದ ವಿಷಯಕ್ಕೆ ಜನರ ಅಭಿಪ್ರಾಯ. ಈ ಸುಖ ಅಂದ್ರ ಬಹು ಜನರಿಗೆ ಅನೇಕ ಸುಖಗಳದವಲ್ಲ, ಒಂದ ಎರಡ ವಿಷಯಾದಿಗಳಿಂದ ಆಗುವ ಸುಖಗಳು ಅನೇಕ. ಒಬ್ಬೊಬ್ಬರಿಗೆ ಒಂದೊಂದರೊಳಗೆ ಸುಖ ಕಂಡಿರ್ತಾರೆ. ಅದಕ್ಕೆ ಇಂಥದ್ರಾಗ ಸುಖ ಐತಿ ಅಂತ ನಿರ್ದಿಷ್ಟಪಡಿಸಿ ಹೇಳೋದು ತುಂಬಾ ಕಷ್ಟ ಈಗಿನ ಜನರ. ಇದಕ್ಕೆ ಏನು ತಮ್ಮ ಯಾಕೆ ಕುಡಿತೀವೋ, ಅದ್ರಾಗ ಏನ್ ಸುಖ ಐತಿ ಅಂತ ಕುಡಿತೀವಿ ಅಂತ ಕೇಳ್ತೀವಿ. ಎಲ್ಲ ವ್ಯಸನಾದಿಗಳೆಲ್ಲ ಹಾಗೇನ. ನೀವು ಕುಡ್ದಿಲ್ಲ, ನಿಮ್ಗೆ ಗೊತ್ತಿಲ್ಲ, ಅದರಷ್ಟು ಸುಖ ಯಾವುದೂ ಇಲ್ಲ ಅಂತ ಅವ ಹೇಳ್ತ ಅನ್ಕೊಂಡಾನ ಅದ್ರಾಗ ಸುಖ ಐತಿ ಅಂತ. ಅಷ್ಟು ಹೊತ್ತಾದ್ರೂ ಇಡೀ ಪ್ರಪಂಚದ ಘಟನಾದಿಗಳೆಲ್ಲವನ್ನ ನನಗೆ ಇಲ್ಲದಂಗ ಮಾಡತ್ತಲ್ಲ. ಸುಖ ಇರ್ಲಿ ದುಃಖ ಇರ್ಲಿ ಎಲ್ಲ ಒಂದೇ ಸಮಾನ. ಅದು ಸುಖನ ಅವನಿಗೆ, ಅವನ ದೃಷ್ಟಿಯೊಳಗೆ. ಜನರು ಅನೇಕ ಇಂಥ ವಿಚಾರಗಳನ್ನ ವಿಷಯಾದಿಗಳಿಂದೊಡಗೂಡಿನ ಸುಖ ಆಕತಿ ಅಂತ ಭ್ರಮ, ಇದನ್ನ ಇಲ್ಲಿ ಹೇಳ್ಕೊಂಬಂದಾರ. ನಮ್ಮ ಅನುಭವದಲ್ಲಿ ಕಂಡುಬರುವ ಇರವು ಅರಿವು ನಮ್ಮ ಸ್ವರೂಪವೇ ಆಗಿರುವುವೆಂದು ಹಿಂದಿನ ಪ್ರಕಾಶಗಳಲ್ಲಿ ಸಿದ್ಧವಾಗಿರುತ್ತವೆ. ಇದರಂತೆ ಸುಖವು ನಮ್ಮ ಸ್ವರೂಪದಲ್ಲಿ ಇರಬೇಕೆಂದು ನಿರೀಕ್ಷಿಸುವುದು ಯುಕ್ತವಾಗಿರುತ್ತದೆ. ಆದರೂ ಇರವು ಅರಿವು ನಮ್ಮ ಸ್ವರೂಪದಲ್ಲಿ ನಿತ್ಯವಾಗಿ ತೋರುತ್ತಿರುವಂತೆ ಸುಖವು ಯಾವಾಗಲೂ ಗೋಚರವಾಗುತ್ತಿರುವುದಿಲ್ಲ. ನಾವು ಯಾವುದಾದರೂ ಒಂದು ಒಳ್ಳೆಯ ಸುಂದರ ವಸ್ತುವನ್ನು ಕಂಡರೆ, ಇಂಪಾದ ಶಬ್ದವನ್ನು ಕೇಳಿದರೆ, ಪರಿಮಳದ ವಾಸನೆಯನ್ನು ಮೂಸಿಸಿದರೆ, ಸವಿಯಾದ ಆಹಾರವನ್ನು ತಿಂದರೆ, ಮೃದುವಾದ ವಸ್ತುವನ್ನು ಸೋಂಕಿದರೆ ಆಗ ಮಾತ್ರ ನಮಗೆ ಸುಖ ಉಂಟಾಗುತ್ತದೆ. ಅಥವಾ ನಮ್ಮಲ್ಲಿ ನಾವು ಒಂದು ಬಗೆಯ ಉತ್ತಮ ವಿಚಾರವನ್ನು ಮಾಡಿಕೊಂಡರೆ ಆಗಲೂ ಸುಖ ಉಂಟಾಗಬಹುದು. ಒಬ್ಬರು ನ್ಯಾಮತಿ ಶಾಂತಪ್ಪನವರು ಅಂತಿದ್ರು. ನ್ಯಾಮತಿ ಶಾಂತಪ್ಪನವರು ಅವರು ಮತ್ತ ಅವ್ರ ನಾಟಕ ಕಂಪನಿ ಇತ್ತು, ನಾಟಕ ಮಾಡಕೊಟ್ಟು ಬಂದಿದ್ರು. ಮೊದಲು ಬಹಳ ಚೆನ್ನಾಗಿ ನ್ಯಾಮತಿ ಶಾಂತಪ್ಪನವ್ರ ಕಂಪನಿ ಬಹಳ ಚೆನ್ನಾಗಿ ಪ್ರಯೋಗಗಳನ್ನು ಮಾಡ್ಕೊತ ಬಂದಿದ್ರು. ನಾಟಕಗಳನ್ನ ಹಳ್ಳಿಗೆ ದೊಡ್ಡ ಊರಿಗೆ ಒಂದು ತಿಂಗಳಗಟ್ಟಲೆ ಇರೋರು, ಸಣ್ಣೂರಿಗೆ 15 ಜನ, ಕೆಲವೊಂದು ಕಡೆ ಅಂತೂ 2 ವರ್ಷ 3 ವರ್ಷ ಹುಬ್ಬಳ್ಳಿ ಅಂತ ಸಿಟಿ ಒಳಗೆ 2-3 ವರ್ಷ ಒಂದೇ ಪ್ರಯೋಗದ. ಹೊರನೋಡು ಹೆಣ್ಣು ಕೊಡು 3 ವರ್ಷ ಮೇಲೆ ನಡೀತು. ಹಾಗಾಗಿ ನ್ಯಾಮತಿ ಶಾಂತಪ್ಪನವರು ನಮಗೆ ಬಹಳ ಆತ್ಮೀಯ ಗುರುಗಳು. ಹಾರ್ಮೋನಿಯಂದಾಗ ನಾಟಕದಾಗ ಅದು ಕಂಪನಿ ಲಾಸ್ ಆಗ್ತಾ ಬಂತು. ಅವರು ನಮ್ಮೂರಿಗೇನು ಹಾಕಿದ್ರು. ಅವರಿಷ್ಟು ಇದಿದ್ರಲ್ಲ, ಅವ್ರಿಗೇನು ಅಂದ್ರೆ ಅವ್ರಿಗೆ ಯಾವ್ದು ಸುಖ ಅಂತ ಕಂಡಿದ್ದನ್ನು ನೋಡ ಪುಣ್ಯಾತ್ಮ. ಅಲ್ರಿ ಇವತ್ತು ಏನು ಕಲೆಕ್ಷನ್ ಆಗಿಲ್ಲ, ಏನಿಲ್ಲ, ಬರೇ 150 ರೂಪಾಯಿ ನಾಟಕ ನೋಡ್ಲಿಕ್ಕೆ ಬಂದವ್ರಿಗೆ 150 ರೂಪಾಯಿ ಬೆಲೆ ಆಗೈತಿ.
ಇವತ್ತು ನಾಟಕ ಪ್ರಾರಂಭ ಮಾಡೋದು ಬೇಡ, ನಾಳೆಗೆ ಬಂದು ನೋಡ್ರಿ ಅಂತ ಹೇಳಿಬಿಡೋನು. ನಾಳೆ ಆಗಿತ್ತು ಸಂತಿ ದಿನ ಅದ, ಹಳ್ಳಿ ಮಂದಿ ಬರ್ತಾರ ನೋಡ್ತಾರ ಅಂತ ಸಹಜ ಕೂತಾಗ ಅಂದಿವಿ ನಾವು ಅಷ್ಟ. ನೋಡ್ರಿ ಅವ್ರಿಗಿಲ್ಲ, ನನಗೆ ಒಮ್ಮೆ ಪಾತ್ರಧಾರಿಗಳನ್ನ ನಾಟಕ ರಂಗಭೂಮಿಯೊಳಗೆ ನೋಡ್ಲಿಲ್ಲ, ಒಂದು ದಿನಾನೂ ನೋಡ್ಲಿಲ್ಲ ಅಂದ್ರೆ ನೋಡ ಅವ್ರಿಗೆ ಹೆಂಗ ಹವ್ಯಾಸ. ನಾಂದಿ ಪದ ಹಾಡಿ ಅವ್ರು ಹೋದ್ರು ಅಂದ್ರೆ ಸಾಕು ಅವ್ರಿಗೆ ತುಂಬಾ ಸಂತೋಷದಿಂದ ಇರ್ತಿತ್ತ ಆ ಪ್ರಾಣಿ. ಇಲ್ಲ ಅಂದ್ರೆ ಅವತ್ತು ನಿದ್ದೆನೂ ಇಲ್ಲ, ಊಟ ಇಲ್ಲ, ಏನಿಲ್ಲ, ಬರೀ ಚಿಂತಾಕ್ರಾಂತನಾಗೆ ಇರ್ತಿದ್ದ. ನಾಟಕ ಬಂದ ಆತು ಅಂತ ಅದನ್ನ ನೋಡ್ಬೇಕವ, ಹ್ಯಾಂಗ ನೋಡ್ಬೇಕು, ಅವರವ್ರ ಸುಖ ಅವರಿಗೆ. ಈ ತಾತ್ಪರ್ಯ ಅಂದ್ರೆ ವಿಷಯಾದಿಗಳ ಸುಖ ಅಂತ ಭಾವನೆಯಿಂದೊಳಗೂಡಿ ಅವರಿಗೆ ಆ ನಾಂದಿ ಪದನ ಹೇಳ್ಬೇಕು ಅವ್ರಿಗೆ. ಕಲೆಕ್ಷನ್ ಆಗಲಿ ಬಿಡ್ಲಿ, ಎಲ್ಲರೂ ನೋಡಲಿ ಎಷ್ಟು ಖರ್ಚು, ಪಾತ್ರಗಳು ಬಣ್ಣ ಬಡ್ಕೋಬೇಕು, ಬಟ್ಟೆಗಳನ್ನ ಧಾರಣೆ ಮಾಡ್ಕೋಬೇಕು, ಆ ವಿಷಯಕ್ಕೆ ಸಂಬಂಧಿಸುವಂಥವು, ಮತ್ತೆ ವಿದ್ಯುತ್, ಮತ್ತೆ ತಬಲಾ ಎಲ್ಲ. ಈ ತಬಲಾದವರಿಗೆ ಮತ್ತು ವಾದ್ಯಗಾರರಿಗೆ ನೋಡ ಎಲ್ಲರಿಗೂ ಅವತ್ತಿನ ಪಗಾರ ಕೊಡ್ಲೇಬೇಕು. ಎಷ್ಟು ಖರ್ಚು ಇರ್ತದ, ಅವ್ರು 300-400 ರೂಪಾಯಿ ಬೆಲೆ ಆದ್ರೆ ಯಾವತ್ತ ಆಗ್ತದದು, ಅವ್ರ ಜೀವನಕ್ಕೆ ಆಗೋದು ಕಷ್ಟ. ಅದಕ್ಕೆ ಕಂಪನಿಗಳು ಈಗಂತೂ ಏನಿಲ್ಲ, ಇಲ್ಲಿ ಬಿಟ್ಟು ಕಂಪನಿಯಲ್ಲಿ ದಿವಾಳಿಗೆ ಹೋಗ್ತಾವ, ಈಗ ಅಲ್ಲೇ ಇಲ್ಲಿ ಆ ತರ ಅವರು ಭವನೆ ಅವರಿಗೆ ಗೊತ್ತ. ಹಂಗ ಆದ್ರೆ ಏನೇ ಶಾಂತಪ್ಪನವ್ರದ ವಿಷಯ ಯಾಕೆ ತಿಳಿಕತ್ತೆ ಅಂತ ಅವ್ರಿಗೆ ಪಾತ್ರಧಾರರನ್ನ ರಂಗಭೂಮಿ ಮೇಲೆ ನೋಡಿ ಅವ್ರ ನಂದಿ ಪದ ಬಾರಿಸಿ ಆಮೇಲೆ ನಡಿಲಿ ಬಿಡಿ ಫಸ್ಟ್ ಮಾಡೋದು ಅವ್ರದ್ದು ಕರ್ತವ್ಯ. ಆಮೇಲೆ ಮ್ಯಾನೇಜರ್ ಬಂದು ಇಲ್ರಿ ಕಲೆಕ್ಷನ್ ಆಗಿಲ್ಲ, ಇವತ್ತು ಮುಂದೆ ವರ್ಷದ ಬೇಡ, ನಾಳೆ ಬಂದು ನೋಡ್ರಪ್ಪ ಅಂತ ಕುಂತವ್ರಿಗೆ ಎಲ್ಲರಿಗೂ ಒಂದೊಂದು ಕೊಟ್ಟು ಕಳಿಸ್ಬಿಡ್ತೀವಿ. ಆದ್ರೆ ನಂದಿ ಆಗೋ ತನಕ ಮಾತ್ರ ನಿಲ್ಸುವಂಗಿಲ್ಲ. ಅಷ್ಟು ತೆಗೆದು 1000 ರೂಪಾಯಿ ಖರ್ಚು ಬರುತ್ತೆ, ಅಷ್ಟು ಬಾಂಡೆಗೆ ಉಳಿದಿದ್ರು. ಅವ್ರಿಗೇನಂದ್ರೆ ಪಾತ್ರಧಾರಿಗಳು ರಂಗಮಂಟಪದ ಮೇಲೆ ಬಂದಾಗ ಅವರಿಗೆ ಸಂತೃಪ್ತಿ. ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ಸುಖಿ ಅಥವಾ ಸುಖ ಅಂತ ಅದರಲ್ಲಿ ತಿಳ್ಕೊಂಡಿರ್ತಾರ. ಆದ್ದರಿಂದ ಇಲ್ಲೇ ನಮ್ಮಲ್ಲಿ ನಾವು ಒಂದು ಬಗೆಯ ಉತ್ತಮ ವಿಚಾರವನ್ನು ಮಾಡಿಕೊಂಡರೆ ಆಗಲೂ ಸುಖವು ಉಂಟಾಗಬಹುದು. ಅಂತೂ ಇರವು ಅರಿವುಗಳು ಯಾವಾಗಲೂ ತೋರಿಕೊಳ್ಳುವಂತೆ ಸುಖವು ತೋರಿಕೊಳ್ಳದೆ ಯಾವುದಾದರೊಂದು ಉಪಾಧಿಯ ನೆಪದಿಂದಲೇ ನಮಗೆ ಕಾಣಿಸಿಕೊಳ್ಳುತ್ತಿರುತ್ತವೆ. ಏನು ಕಲ್ಪನೆ ಸಾಮಾನ್ಯ ಜನರ ತಿಳುವಳಿಕೆ ಈ ರೂಪದೊಳಗೈತಿ. ವೇದಾಂತ ಅಲ್ಲಿದು ಪೀಠಿಕಾಯಿ ಹಾಕ್ಲಿಕ್ಕತ್ತ ಎಲ್ಲ ನಾವು ಸುಖ ಅಂದ್ರೆ ಏನಂತ ತಿಳ್ಕೊಂಡಿವಿ. ಆದ್ದರಿಂದ ಸುಖವು ನಿಜವಾಗಿಯೂ ನಮ್ಮ ಸ್ವರೂಪದಲ್ಲಿದೆಯೇ ಅಥವಾ ಹೊರಗಿನ ವಸ್ತುಗಳ ಸಂಪರ್ಕದಿಂದ ಉಂಟಾಗತಕ್ಕಂತೆ, ಇದನ್ನು ನಾವು ವಿಚಾರಿಸಿ ಗೊತ್ತುಪಡಿಸಿಕೊಳ್ಳಬೇಕಾಗಿದೆ. ಸುಖ ಅನ್ನುವುದು ಹೊರಗಿನಿಂದ ಬಂದು ಯಾವುದಾದರೂ ಸಂಪರ್ಕದಿಂದ ಸುಖ ಆಗ್ತತಿ ಅನ್ನೋದು ಒಂದು, ಅಥವಾ ನಮ್ಮ ಸ್ವರೂಪದೊಳಗನ ಸುಖ ಐತಿ ಅಂತ ತಿಳಿದು ಇನ್ನೊಂದು. ಇವು 2 ಪಂಗಡಗಳಾದವು. ಈ ಸುಖಗಳು ಹೊರಗಿನ ಸಂಪರ್ಕದಿಂದ ಬಂದಿರುವ ಸುಖಗಳು ಅನಿತ್ಯ, ವಿಷಯಾನಂದ ಅಂತಾನೆ ಕರೀತಾರೆ. ಆನಂದನ ಕರೆ ವಿಷಯಾನಂದ, ಆ ವಿಷಯದಿಂದ ಪ್ರಾಪ್ತವಾಗಿರುವಂತ ಆನಂದ. ಇವು ಅನೇಕ ದೃಷ್ಟಾಂತಗಳನ್ನು ಹೇಳ್ತಾರೆ. ಸಾಮಾನ್ಯವಾಗಿ ಈ ವಿಷಯದಲ್ಲಿ ಜರುಗಿರುವ ಅಭಿಪ್ರಾಯವೇನೆಂದರೆ, ವಿಷಯವನ್ನು ನಾವು ಇಂದ್ರಿಯಗಳಿಂದ ಭೋಗಿಸುವುದರಿಂದಲೇ ಬಹಳ ಮಟ್ಟಿಗೆ ನಮಗೆ ಸುಖ ಉಂಟಾಗುತ್ತದೆ.
ಆಗುತ್ತಿರುವುದರಿಂದ ಆನಂದವು ನಮ್ಮದೇ ಎನ್ನಬೇಕಾದರೂ ಇದಕ್ಕೆ ವಿಷಯಗಳ ನೆರವಾಗಲೇಬೇಕು. ಭೋಗಿಸುವ ಪದಾರ್ಥಗಳ ಸ್ವಭಾವ, ಪರಿಮಾಣ ಮುಂತಾದವುಗಳನ್ನವಲಂಬಿಸಿಯೇ ನಾವು ಭೋಗ ಸಾಮಗ್ರಿಗಳಲ್ಲಿ ಸುಖವಿದೆ ಎಂದು ನಂಬಿ ಅವುಗಳನ್ನು ಕೂಡಿ ಹಾಕುತ್ತಿರುವೆವು. ಆದ್ದರಿಂದ ವಿಷಯಗಳ ಭೋಗದಿಂದಲೇ ಸುಖವಾಗುವುದೆಂಬುದು ಸಾಮಾನ್ಯ ಜನರ ಅಭಿಪ್ರಾಯ. ವಿಚಾರಪರರಾದ ಇನ್ನೂ ಹೆಚ್ಚಿನ ಅಂತಸ್ತಿನ ಜನರು ಹೇಳುವುದೇನೆಂದರೆ, ಹೊರಗಿನ ಉಪಾಧಿಗಳು ನಮ್ಮ ಸುಖಕ್ಕೆ ಕಾರಣವೆಂಬುದು ನಿಜವಾದರೂ ನಿಜವಾಗಿ ಸ್ಥೂಲವಾದ ಶಬ್ದಾದಿಗಳೇ ಇರಬೇಕೆಂಬ ನಿಯಮವೇನೂ ಇರುವುದಿಲ್ಲ. ಏಕೆಂದರೆ ಸುಖವೆಂಬುದು ಮನಸ್ಸಿನ ವೃತ್ತಿ ವಿಶೇಷವಾಗಿರುತ್ತದೆ. ಮನುಷ್ಯಗೆ ಸುಖ ಆಗ್ತೈತಿ ವಿನಃ ಈ ಸ್ಥೂಲ ಶರೀರಕ್ಕೆ ಸುಖ ಆಗುವುದಿಲ್ಲ, ಸ್ಥೂಲಕ್ಕಾಗುವುದಿಲ್ಲ ಅಂತಾನೆ ಹೇಳ್ತಾರೆ. ಇಲ್ಲಿ ಪ್ರಾಕೃತರಿಗೆ ಶಬ್ದಾದಿ ವಿಷಯ ಸೇವನೆಯಿಂದಾಗುವ ಸುಖಕ್ಕಿಂತಲೂ ಹೆಚ್ಚಿನ ಸುಖವನ್ನು ಧೀಮಂತರಾದವರು ಕಾವ್ಯ, ಶಾಸ್ತ್ರ, ವಿನೋದದಿಂದಲೂ ಕಲೆಗಳ ಉಪಾಸನೆಗಳಿಂದಲೂ ಪಡೆಯುತ್ತಿರುವುದು ಪ್ರತ್ಯಕ್ಷವಾಗಿರುತ್ತದೆ. ಆದ್ದರಿಂದ ವಿವೇಕಿಗಳಾದವರಿಗೆ ಹೊರಗಿನ ವಿಷಯಗಳಿಲ್ಲದಿದ್ದರೂ ಮನಸ್ಸೊಂದೇ ಸುಖಕ್ಕೆ ಕಾರಣವಾಗಿರುತ್ತದೆ. ವಿಷಯಗಳಿಂದಲೂ ಸ್ವಲ್ಪ ಸಂತೋಷವಾಗಬಹುದು, ಆದರೆ ಕಾವ್ಯಾದಿಗಳಿಂದಾಗುವ ಶುದ್ಧ ಸಂತೋಷವು ಅವುಗಳಿಂದ ದೊರಕಲಾರದು ಹೀಗೆಂಬುದು ಕೆಲವು ಜನರ ವಿಚಾರಪರ ಅಭಿಪ್ರಾಯ. ಅಂತೂ ವಿಷಯಾದಿಗಳಿಂದೊಡಗೂಡಿನ ಬೇರೆದರ ಸಂಪರ್ಕ, ಹೊರಗಿನ ವಸ್ತುಗಳ ಸಂಪರ್ಕದಿಂದನ ಸುಖ ಆಗ್ತೈತಿ ಅಂತ ಸಾಮಾನ್ಯ ಜನರ ಕಲ್ಪನೆ ಆಗಲ್ಲ. ಮತ್ತ ಇಂದ್ರಿಯಾದಿಗಳನ್ನು ಬಳಸೋದ್ರಿಂದ ಸುಖ ಆಗ್ತತಿ ಅಂತ ತಿಳಿದಾರಲ್ಲ, ಅದು ಸ್ಥೂಲ. ಆ ಸ್ಥೂಲ ರೂಪದ ಸುಖಕ್ಕಿಂತಲೂ ಮನಸ್ಸಿನ ಸುಖ ಬಹಳ ಹೆಚ್ಚಿನ ಮಟ್ಟದ್ದು ಅಂತ ಹೇಳ್ಕೊಂಡು ಬಂದ್ರೆ ಇಲ್ಲಿ ಇವೆಲ್ಲವೂ ನಮ್ಮ ಸ್ವರೂಪವಾಗಿರುವ ಆನಂದ ಏನಕ್ಕೆಲ್ಲ ಮತ್ತ ಈ ವಿಷಯಾದಿಗಳನ್ನ ಭೋಗ ಮಾಡೋದ್ರಿಂದ ಸುಖ ಪ್ರಾಪ್ತಕತಿ ಅಂತಂದ್ರೆ ಮತ್ತೆ ನಿದ್ರಿ ಯಾಕೆ ಮಾಡ್ತಾರೆ? ಅಲ್ಲಿ ಯಾವ ಬಳಕೆನೂ ಇಲ್ಲ, ಯಾವ ಅಂತಃಕರಣ ಇಲ್ಲ, ಇಂದ್ರಿಯಗಳಿಲ್ಲ, ಸ್ಥೂಲ ರೂಪನ ಇಲ್ಲ, ಸೂಕ್ಷ್ಮ ರೂಪನ ಇಲ್ಲ ಅಲ್ಲಿ ಅಲ್ಲ. ಸ್ಥೂಲ ಸೂಕ್ಷ್ಮ ಭೇದಾದಿಗಳಿಲ್ಲ, ವಿಷಯಾದಿಗಳಿಲ್ಲ. ಆದ್ರೆ ನಿದ್ರಿ ಸುಖದಕ್ಕಿಂತ ಹೆಚ್ಚಿನ ಸುಖ ಯಾವ್ದಾದ್ರಾಗಿದ್ರೆ ಐತೇನಲ್ಲಿ ಏನಾದ್ರು ಸುಪ್ತಾವಸ್ಥೆಯ ಆನಂದವನ್ನು ಪಡ್ಕೋತೀವಲ್ಲ, ಅಲ್ಲಿ ಯಾವ ವಿಷಯಾದಿಗಳಿಂದ ಸುಖ ಆಗೈತೆ ಅಂತೀರಿ? ಸಾಮಾನ್ಯ ಜನರ ವಿಚಾರಕ್ಕೂ ಸುಸುಪ್ತಿ ವಿಚಾರಕ್ಕೂ ಎಷ್ಟು ಇದೆ ನೋಡಿ. ಅಂದ್ರೆ ನಿದ್ರಿ ಒಳಗೆ ಏನು ಸುಖ ಇಲ್ಲ ಅಂತಂದ್ರೆ ಮಾಡಬೇಡ್ರಿ. ಅಲ್ಲಿ ಏನೊಂದಿಲ್ಲದೆ ಸುಖ ಅನುಭವ ಮಾಡಿದ್ದು ಅನುಭವದಾಗೈತಲ್ಲ ನಮ್ಗೆ. ಅಲ್ಲಿ ಏನಾದ್ರೂ ಐತೇನ್ರಿ? ಕೊಡುವುದಿಲ್ಲ, ತಗೊಳ್ಳೋದಿಲ್ಲ, ನೋಡುವುದಿಲ್ಲ, ಮುಟ್ಟುವುದಿಲ್ಲ, ಮುಸುವುದಿಲ್ಲ, ಕ್ರಿಯಾ ಇಲ್ಲ, ಕಾರ್ಯ ಇಲ್ಲ, ಯಾವುದು ಇಲ್ಲದ ಮೇಲೆ ಸುಖ ಕಣ ಪರಮಾನಂದ. ಅಲ್ಲಿ ಸುಖ ಅನುಭವ ಮಾಡ್ಯಾನ. ಸುಖದಿಂದ ಇದ್ನಿಲ್ಲ ಅಂತಾನೆ ಹೇಳ್ತಾರ. ಯಾರನ್ನ ಕೇಳಿದ್ರು ನಿದ್ರಿ ಒಳಗ ಏನ್ರಿ ನಿದ್ರಿ ಚೆನ್ನಾಗೈತೆ, ಬಹಳ ಆನಂದ ಆತ್ರಿ, ನೆಲಕ್ಕೆ ಹೊರಗುವುದಷ್ಟತನ ಆ ಕ್ಷಣದೊಳಗೆ ನಿದ್ರಿ ಅವಶ್ಯ ಬಂದ್ಬಿಡ್ತು. ಒಳ್ಳೆ ಬೆಳಿಗ್ಗೆ ನೀವು ಬಂದು ಇವಿಷ್ಟಾಗ ಎತ್ತರಾಗೈತೆ ನೋಡ್ರಿ, ಅಷ್ಟು ಆನಂದ ರೂಪದಿಂದ ಸುಖ ಪಟ್ಟೆ ಅಂತ ಹೇಳ. ಏನ್ ಇಟ್ಕೊಂಡು ಸುಖ ಪಟ್ಟ? ನಮ್ಮಲ್ಲೇ ಯಾವ ಇಂದ್ರಿಯಗಳನ್ನ ಇಟ್ಕೊಂಡು ಸುಖ ಪಟ್ಟಾನ? ಈ ಹೊರಗಿನ ಜನರ ಕಲ್ಪನೆಯಂತೆ ಅದ್ರಾಗ ಏನೈತ್ರಿ ಸುಖ? ಅದು ಏನು ಸುಖ ಇಲ್ಲ ಅಂತಂದ ಮತ್ತೆ ಅದಕ್ಕೆ ಯಾಕೆ ಹೋಗ್ತಿ? ಸುಖ ಇಲ್ಲದಲ್ಲಿ ಪ್ರವೇಶ ಯಾಕೆ ಮಾಡ್ತಿ?
ಸೂತ್ರ ಇಲ್ಲ ಅವನಿಗೆ. ಆದರೆ ಅನುಭಾವಿಗಳ ಅನುಭವಕ್ಕೂ ಸಾಮಾನ್ಯ ಜನರ ವಿಚಾರಕ್ಕೂ ತುಂಬಾ ವ್ಯತ್ಯಾಸ. ಅದು ನಮಗೆ ಸ್ವತಃ ಸಿದ್ಧದ ಇದ್ರಿ ಒಳಗೆ ಏನು ಆನಂದ ರೂಪವಾಗಿ ಬಿಡ್ರಿ. ಸುಖದಿಂದ ಇದ್ರಿ ಏನೆಲ್ಲ ಕೊಡುದಿಲ್ಲ ತಗೊಳುದಿಲ್ಲ, ಏನೊಂದು ವ್ಯವಹಾರ ಇಲ್ಲ. ವ್ಯವಹಾರ ಬಿಟ್ಟಾಗ ಸುಖ ಐತಿ ಅಂತ ಅಲ್ಲಿ ಅನ್ಸದ. ಸಾಮಾನ್ಯರ ವಿಚಾರದಿಂದೊಳಗೂಡಿ ವಿವೇಕ ಮಾಡುವಾಗ ಇಂಥ ವಸ್ತುವಿನೊಳಗೆ ಸುಖ ಕಂಡೀನಿ ಅಂತ ಹೇಳ್ತಾನೆ ನೋಡಿ. ಈ ಗೃಹಸ್ಥಾಶ್ರಮದ ವೈಖರಿಯನ್ನು ನೋಡ್ರಿ ನೀವು. ಎಂಥ ಮೋಹ ಪರವಶರಾಗಿರ್ತೀವಿ ನಾವು. ಅವ್ರಿಗೆ ಅನುಕೂಲ ಇವರು, ಇವ್ರಿಗೆ ಅನುಕೂಲ ಇಲ್ಲ. ಈ ಅನುಕೂಲ ಅಕಸ್ಮಾತ್ ಪ್ರತಿಕೂಲ ಆತಂದ್ರ ಅರ್ಥಾಗ ಇದು ಇದ್ದಾಗ ಗೃಹಸ್ಥಾಶ್ರಮದಾಗ ಇರುವುದು ಅಷ್ಟೇ ಹಣೆ ಬರ. ಯಾವುದೋ ಮೋಹ, ಯಾವುದೋ ಸುಖ ಅಂತ ತಿಳ್ಕೊಂಡು ಏನೇನೋ ಬೆನ್ನ ಹತ್ತಿರತ್ತ. ಯಾವ್ದು ಸುಖ? ಅನುಭಾವಿಗಳ ಸುಖದೊಳಗೆ ಏನು ಇಲ್ಲದಂಗೆ ಯಾವಾಗ ಆಗತ್ತ ನೋಡು ಅದು ಸುಖ ಅಂತ ಅವ್ರು ಹೇಳ್ತಾರೆ. ಇಲ್ಲೇ ಅದಕ್ಕೆ ದೃಷ್ಟಾಂತವಾಗಿ ಸಾಕ್ಷಿಯೇ ಸುಖದ ತಿರುಳು ಅಂತ ಹೇಳ್ತಾರೆ ನೋಡಿ. ಸಾಕ್ಷಿಯೇ ಸುಖದ ತಿರುಳು. ಮತ್ತೊಂದಲ್ಲ, ಇವರೇನಿಲ್ಲ, ಈ ಮೇಲಿನ ಎರಡೂ ಅಭಿಪ್ರಾಯಗಳಲ್ಲಿಯೂ ನಮ್ಮ ಮನಸ್ಸಿನಲ್ಲಿ ಆಗುವ ಒಂದಾನೊಂದು ವೃತ್ತಿ ವಿಶೇಷವೇ ಸುಖವೆಂಬ ಅಭಿಪ್ರಾಯವು ಅಡಗಿಕೊಂಡಿರುತ್ತದೆ. ಸುಖವು ಯಾವುದೋ ಒಂದು ಉಪಾದಿಯಿಂದಲೇ ಆಗುವುದೆಂತಲೂ ಸಿದ್ಧವಾಗುತ್ತದೆ. ಆದರೆ ಉಪಾದಿಯಲ್ಲಿ ಸುಖವಿರುವುದೇ? ಉಪಾದಿ ಅದರಲ್ಲಿ ಸ್ಥೂಲ ರೂಪದ ಶರೀರ ಆಗಲಿ, ಇಂದ್ರಿಯ ಆಗಲಿ, ಕರ್ಮೇಂದ್ರಿಯ ಇರಲಿ, ಜ್ಞಾನೇಂದ್ರಿಯ ಇರಲಿ, ಅಂತಃಕರಣಾದಿಗಳಿರಲಿ, ಉಪಾದಿ. ಈ ಉಪಾದಿ ಒಳಗನ ಸುಖ ಐತಿ ಅಂತ ಸಾಮಾನ್ಯವಾಗಿ ಎಲ್ಲರೂ ಹಾಗೆ ತಿಳ್ಕೊಂಡಾರ. ಆದರೆ ಈ ಉಪಾದಿ ಒಳಗೆ ಸುಖ ಐತು ಇಲ್ಲೋ ಅಂತ ವಿವೇಕ ಮಾಡಬೇಕಲ್ಲ. ಆದ್ದರಿಂದಲೇ ಸುಖವು ಬಂದು ಹೊರತೋರಿಕೊಳ್ಳುವುದೇ? ಈ ಉಪಾದಿಗಳಿಂದಲೇ ಸುಖವು ಹೊರಬಂದು ಹೊರತೋರಿಕೊಳ್ಳುವುದೇ ಎಂಬುದನ್ನು ವಿಚಾರಿಸುವುದು ಅವಶ್ಯವಾಗಿರುತ್ತದೆ. ಈ ವಿಚಾರಕ್ಕೆ ಅರಿವಿನ ವಿಷಯದಲ್ಲಿ ನಾವು ಅನುಸರಿಸಿದ್ದ ಅವಸ್ಥಾತ್ರಯ ಪರಿಶೀಲನೆಯ ಕ್ರಮವನ್ನೇ ಅನುಸರಿಸುವುದು ಹೆಚ್ಚು ಲಾಭಕರವಾಗಿದೆ. ಅವಸ್ಥಾತ್ರಯಗಳ ವಿಚಾರದಿಂದನ ಸುಖ ಅಂದ್ರೆ ಏನು ಅಂತ ಗೊತ್ತಾಕತಿ, ಇಲ್ಲ ಅಂದ್ರೆ ಗೊತ್ತಾಗೋದಿಲ್ಲ ಅಂತೇಳಿ ಏನಿಲ್ಲ. ಎತ್ತರದೊಳಗ ಅದನ್ನು ಕಂಡುಕೋಬಹುದು, ಸ್ವಪ್ನದೊಳಗ ಅದನ್ನು ಕಂಡುಕೋಬಹುದು, ಸುಸುಪ್ತಿಯೊಳಗ ಅದನ್ನು ಕಂಡುಕೋಬಹುದು. ಆನಂದ ಇವು ಯಾವ ಇಲ್ಲದನ ಸುಖ ರೂಪದೊಳಗಿರುವಂತಹ ಸನ್ಯಾಸಿಗಳನ್ನಾಗಲಿ ಹಾಗೂ ಅವರು ಆ ಸಾಧನೆಯೊಳಗೆ ತೊಡಗಿ ಅದರೊಳಗೂ ಸುಖ ಕಂಡಿರಬಹುದು. ಅದಕ್ಕೆ ಯಾತ್ರ, ಸ್ವಪ್ನ, ಸುಸುಪ್ತಿ ಅವಸ್ಥೆಗಳ ಬೇಕು ಅಂತೇಳಿ ನೇಮ. ಬೇರೆ ಬೇರೆ ಮಾರ್ಗಗಳನ್ನು ಅನುಸರಿಸಿಕೊಂಡು ಅದರೊಳಗೆ ಅವರವರು ಸುಖ ಕಂಡಿರಬಹುದು. ಇದರ ಕೊನೆಯದಾದ್ರೆ ಸುಗಮ ಮತ್ತು ಸುಲಭ. ಸುಲಭವಾಗಿ ನಮಗಿದ್ರಾಗ ಸುಖ ಅಂದ್ರೆ ಏನು ಅಂತ ನೇರವಾಗಿ ನೋಡುವ ಯುಕ್ತಿಗಳು ಈ ಗ್ರಂಥದೊಳಗೆ ಅನುಭವ ರೂಪದಲ್ಲಿ ಇಟ್ಟುಕೊಂಡಿರೋದ್ರಿಂದ ಅವಸ್ಥಾತ್ರಯಗಳನ್ನು ಅನುಸರಿಸಿಕೊಂಡೆ ಅವು ದೃಷ್ಟಾಂತ, ಅವಸ್ಥೆಗಳು ದೃಷ್ಟಾಂತ. ನಿತ್ಯಾನಿತ್ಯ ವಿವೇಕ, ಅಮೃತ ಫಲಭೋಗ ವಿರಾಗ, ಮೋಕ್ಷತ್ವ ಅವರು ಸುಖ ಹೊಂದಿರ್ತಾರೆ. ಅವ್ರೇನು ಯತ್ರ ಸ್ವಪ್ನ ಸುಸುಪ್ತಿಗಳನ್ನ ಆಧಾರವಾಗಿಟ್ಟ ಸುಖ ಕಾಣ್ತಾರ ಅಂತ ಏನಿಲ್ಲ. ನಿತ್ಯಾನಿತ್ಯ ವಿವೇಕ ಇದ್ದವರು ಸುಖ ಪ್ರಾಪ್ತ ಆಗ್ತದೆ. ಯಾವ್ದು ನಿತ್ಯ ಯಾವ್ದು ಅನಿತ್ಯ ಅಂತ ವಿವೇಕ ಮಾಡುವಷ್ಟು ವಿವೇಕ ಇತ್ತು ಅಂದ್ರೆ ಅವನ ಸುಖ ರೂಪದಿಂದನೇ ಇರಲ್ಲ. ಮತ್ತೆ ಈ ಲೋಕದ
ಅಂಶಗಳಾಗಲಿ, ಪರಲೋಕದ ಅಂಶಗಳು ಅಭಿನಿವೇಶ ಅಂತ ಕರೀತಾರೆ. ಆ ಲೋಕದ ಕಲ್ಪನೆ ಅಲ್ಲಿ ಇದಕ್ಕಿಂತ ಸುಖ ಇರಬಹುದು ಅಂತ ತಿಳಿಯೋದಾಗಲಿ, ಈ ಅಮೂರ್ತ ಫಲಭೋಗ ವಿರಾಗ ಈ ಲೋಕದ್ದಾಗಲಿ ಪರಲೋಕದ್ದಾಗಲಿ ಅವುಗಳೆಲ್ಲರನ್ನು ವಿರಾಗ ಹೊಂದಿದವಾಗ ಸುಖ ಆಗುತ್ತೆ. ನೋಡಲ್ಲಿ ಏನ್ ಹೇಳಿರೋರು, ಅದನ್ನ ಇನ್ನೊಂದು ರೂಪದೊಳಗೆ ಅವ್ರು ಹೇಳ್ಕೊಂಡಾರಷ್ಟೇ. ನಮ್ಮ ಇರುವಿಕೆಯೊಳಗ ಎತ್ತರ ಸ್ವಪ್ನ ಸುಸುಪ್ತಿಗಳನ್ನು ಬಿಟ್ಟು ನಾವು ಯಾವಾಗೂ ಇದ್ದುಕೊಂಡಿಲ್ಲ. ಅವರು ಈ ಲೋಕ ಆಗಲಿ ಪರಲೋಕದೊಳಗೆ ಅದ್ರಾಗ ಆಸಕ್ತಿ ತೋರ್ಸ್ಯಾರನ ಇಲ್ಲ, ಅದಕ್ಕೆ ವಿರಕ್ತರಾಗನ ಅವಾಗನ ಸುಖ ಸಿಕ್ಕ. ಅದು ನಿತ್ಯಾನಿತ್ಯ ವಿವೇಕ ಮಾಡೋದಾಗ್ಲಿ, ಈ ಲೋಕದ ಮೋಹನೂ ಇಲ್ಲ, ಪರಲೋಕದ ಮೋಹನೂ ಇಲ್ಲ. ನಚಿಕೇತನ ಅಂತ ನೀವೇ ಒಬ್ಬ ಸಿಗಬಹುದು. ವಿರಾಗಿಯಾಗಿರಬಹುದು. ಅವರು ಆ ಪರಮಾರ್ಥದ ಆನಂದ ಸ್ವರೂಪವನ್ನು ಹೊಂದಿದವರು ಆಗಿರ್ಬೋದು, ಇಲ್ಲಂತ. ಆದ್ರೆ ಅದು ಎಲ್ಲರಿಗೂ ಸಾಧ್ಯ ಆಗಲಿಕ್ಕಿಲ್ಲ. ಅದಕ್ಕೆ ಈ ದೃಷ್ಟಾಂತ ರೂಪದೊಳಗ ಯತ್ರ ಸ್ವಪ್ನ ಎರವು ಅರಿವು ಆನಂದ ಇವುಗಳ ರೂಪದೊಳಗ ಆನಂದವನ್ನು ಇಲ್ಲಿ ಹೇಳ್ಕೊಂಡು ಬಂದಾಗ ಅದಕ್ಕೆ ದೃಷ್ಟಾಂತ ರೂಪವಾಗಿ ನಮ್ಮ ನಿತ್ಯ ಜೀವನದೊಳಗೆ ಆಸೆ ಹುಟ್ಕೊಂಡಿರುವಂತ ಯತ್ರ ಸ್ವಪ್ನ ಸುಸುಪ್ತಿಗಳ ವಿಚಾರ ಮಾಡಿದ್ರಿಂದ ಹೆಚ್ಚಿನ ಲಾಭ ಆಗುತ್ತೆ ಅನ್ನೋದು ಅವರ ಅನುಭವ, ಗ್ರಂಥಕರ್ತರ ಅನುಭವ. ನಾವು ಎತ್ತರದಲ್ಲಿ ಸುಖವು ಹೇಗಾಗುತ್ತದೆ ಎಂಬುದನ್ನಷ್ಟೇ ಈಗ ವಿಚಾರಿಸತೊಡಗಿರುವುದಿಲ್ಲ. ಸುಖದ ಪರಮಾರ್ಥವನ್ನೇ ಕಂಡು ಹಿಡಿಯುವುದಕ್ಕೆ ಹೊರಟಿರುತ್ತೇವೆ. ಆದ್ದರಿಂದ ಸಂಪೂರ್ಣವಾದ ಅನುಭವದ ಆಧಾರದ ಮೇಲೆ ನಿಂತಿರುವ ಯುಕ್ತಿಯೇ ಇಲ್ಲಿಯೂ ನಮಗೆ ಸಾಧನವಾಗಬೇಕಾಗಿದೆ. ಯಾವುದನ್ನು ಸಾಧನ ಮಾಡ್ಕೋಬೇಕಿಲ್ಲ, ಸಂಪೂರ್ಣವಾದ ಅನುಭವ. ಸಂಪೂರ್ಣವಾದ ಅನುಭವದ ಆಧಾರ ಏನಿದೆಯೋ ಅದನ್ನು ನಾವಿಲ್ಲೇ ಯುಕ್ತಿಯಿಂದ ಆ ಅನುಭವವನ್ನ ಅಥವಾ ಅನುಭವಕ್ಕೆ ಆಧಾರವಾಗಿರುವುದನ್ನ ನಾವು ಉಳಿದುಕೊಳ್ಳುತ್ತೇವೆ. ಆದ್ದರಿಂದ ಅವಸ್ಥೆಗಳನ್ನು ಒಂದೊಂದನ್ನಾಗಿ ಪರೀಕ್ಷೆಗೆ ತೆಗೆದುಕೊಳ್ಳೋಣ. ಎತ್ತರದಲ್ಲಿ ನಾನು ಇದನ್ನು ಅರಿಯುತ್ತೇನೆ ಎಂಬ ರೂಪದಲ್ಲಿ ಅರಿವಿನ ವಿಷಯಕ್ಕೆ ಜ್ಞಾತೃ, ಜ್ಞಾನ, ಜ್ಞೇಯಗಳೆಂಬ ವಿಭಾಗಗಳಾಗಿರುವಂತೆಯೂ ಭೋಗದ ವಿಷಯದಲ್ಲಿ ನಾನು ಇದನ್ನು ಭೋಗಿಸುತ್ತೇನೆ ಎಂಬ ರೂಪದಲ್ಲಿ ಭೋಕ್ತೃ, ಭೋಗ, ಭೋಗ್ಯಗಳೆಂಬ ಮುಖ್ಯ ವಿಭಾಗವಾಗಿರುತ್ತದೆ. ಅರಿವಿಗೆ ಕಣ್ಣು ಮುಂತಾದ ಜ್ಞಾನೇಂದ್ರಿಯಗಳನ್ನು ಪ್ರಯೋಗಿಸುವಂತೆಯೇ ಭೋಗಕ್ಕೂ ಕೆಲವು ಜ್ಞಾನೇಂದ್ರಿಯಗಳನ್ನು, ಕರ್ಮೇಂದ್ರಿಯಗಳನ್ನು ಉಪಯೋಗಿಸುತ್ತಿರುವೆವು. ಅರಿವು ಅಂತಃಕರಣದಲ್ಲಿ ಒಂದಾನೊಂದು ವೃತ್ತಿ ರೂಪದಲ್ಲಿ ತೋರಿಕೊಳ್ಳುವಂತೆಯೇ ಭೋಗವು ಅಂತಃಕರಣದಲ್ಲಿ ಒಂದಾನೊಂದು ವೃತ್ತಿಯಾಗಿ ತೋರಿಕೊಳ್ಳುತ್ತದೆ. ಈಗ ನಾವು ವಿಚಾರಿಸಬೇಕಾದದ್ದೇನೆಂದರೆ, ವಿಷಯವು ವೃತ್ತಿಯನ್ನು ಯಾವಾಗಲೂ ಉಂಟು ಮಾಡುತ್ತದೆಯೇ? ಹಾಗೆ ಮಾಡುವುದಕ್ಕೆ ಅದರಲ್ಲಿರುವ ಅಸಾಧಾರಣವಾದ ಯೋಗ್ಯತೆಯನ್ನು ಇದು ಸಾಕ್ಷಿ ಜ್ಞಾನ ಇದ್ದರೆ ಮಾತ್ರ ಗೊತ್ತಾಗುತ್ತಲ್ಲ. ಇದು ಈ ಪರಮಾತ್ಮನಿಟ್ಟುಕೊಂಡು ಅದ ಇಂದ್ರಿಯ ಅಂತಃಕರಣಾದಿಗಳನ್ನಿಟ್ಟುಕೊಂಡು ಹುಡುಕಾಡೋಂಗ ನೋಡಲ್ಲಿ ವಿಷಯವು ವೃತ್ತಿಯನ್ನು ಯಾವಾಗಲೂ ಉಂಟು ಮಾಡುತ್ತದೆಯೇ? ಅದಕ್ಕೆ ಹಾಗೆ ಮಾಡುವುದಕ್ಕೆ ಅದರಲ್ಲಿರುವ ಅಸಾಧಾರಣ ಯೋಗ್ಯತೆಯನ್ನು ವಿಷಯದಿಂದಲೇ ಸುಖವು ದೊರೆಯುವುದು ನಿಜವಾದರೆ ಅದೇ ವಿಷಯವು ಎಲ್ಲರಿಗೂ ಒಂದೇ ಸಮಾನವಾಗಿ ಸುಖವನ್ನು ಉಂಟು ಮಾಡಬೇಕು. ಸೂರ್ಯನ ಶಾಖ ಬೇಸಿಗೆ ಒಳಗೆ ಬೇಡ ಅನ್ಸುತ್ತೆ, ಅದ ಚಳಿಗಾಲಕ್ಕಾದ್ರೆ ಬಹಳ ಹಿತಕರ ಆಗತ್ತಲ್ಲ. ನೋಡ, ಅದೇ ಸೂರ್ಯ, ಅವನಲ್ಲಿ ಏನು ಭೇದ ಇಲ್ಲ. ಚಳಿಗಾಲಕ್ಕ ಅವನ ಬಿಸಿಲು ಹಿತಕರ ಆಗತ್ತೆ, ಬೇಸಿಗೆ ಒಳಗೆ ಬೇಡಪ್ಪ ಏನ್ ಬಿಸಿಲು ಅಂತ ನೋಡೋದು ದುಃಖ. ಒಂದು ವಿಷಯ ಭಿನ್ನ ಇಲ್ಲ.
ಕೊಟ್ಟತಿ ಅಂತೇಳಿ ಏನಾದ್ರಾಗ ಇಲ್ಲ. ವಿಷಯ ಸುಖರೂಪದಿಂದ ಕೂಡಿದ್ರೆ ಎಲ್ಲರಿಗೂ ಸುಖನ ಕೊಡಬೇಕಾಗಿತ್ತದು. ಕೊಟ್ಟತೇನ? ಒಬ್ಬರಿಗೆ ದುಃಖ ಕೊಟ್ಟತಿ, ಒಬ್ಬರಿಗೆ ಸುಖ ಕೊಟ್ಟತೋ ಬಿಟ್ಟತೋ ಅದು ಮುಂದಿನ ವಿಚಾರ. ಅದಕ್ಕೆ ಆ ಯೋಗ್ಯತೆ, ಅಸಾಧಾರಣವಾದ ಯೋಗ್ಯತೆ ಐತೋ ಇಲ್ಲೋ ಅದನ್ನ ಪರಿಶೀಲಿಸುವುದಿಲ್ಲ ನಾವು. ವಿಷಯಾದಿಗಳ ಸುಖನ ಸುಖ ಅಂತ ತಿಳಿದಿದೆ. ವಿಷಯದಿಂದಲೇ ಸುಖವು ದೊರೆಯುವುದು ನಿಜವಾದರೆ ಅದೇ ವಿಷಯವು ಎಲ್ಲರಿಗೂ ಒಂದೇ ಸಮಾನವಾಗಿ ಸುಖವನ್ನುಂಟು ಮಾಡಬೇಕು. ಯಾವಾಗಲೂ ಸುಖವನ್ನುಂಟು ಮಾಡಬೇಕು. ಆದರೆ ಹೀಗಿರುವುದಿಲ್ಲ. ಒಂದು ವಿಷಯವು ಒಬ್ಬರಿಗೆ ಸುಖಕರವಾಗಿದ್ದರೆ ಇನ್ನೊಬ್ಬರಿಗೆ ಅದು ದುಃಖಕರವಾಗಿರುತ್ತದೆ. ಒಬ್ಬರಿಗೆ ಈಗ ಸುಖವಾಗಿದ್ದರೂ ಇನ್ನೊಂದು ಕಾಲದಲ್ಲಿ ಅದೇ ವಿಷಯದಿಂದ ದುಃಖವಾಗುತ್ತದೆ. ಚಳಿಗಾಲದೊಳಗೆ ಸುಖ ಕೊಟ್ಟಿರುವಂತಹ ಸೂರ್ಯನ ಶಾಖ, ಸೂರ್ಯನ ಕಿರಣ ಬೇಸಿಗೆ ಒಳಗೆ ಬೇಡ ಅನ್ಸುತ್ತೆ, ಹೊರಗೆ ಹೋಗುವುದು ಬೇಡ ಅನ್ಸುತ್ತಲ್ಲ. ವಿಷಯವು ನಿಯತವಾಗಿ ಸುಖಕ್ಕೆ ಕಾರಣವಾಗಿದ್ದರೆ ಹೀಗೇಕೆ ಎಂಬ ಪ್ರಶ್ನೆಗೆ ಉತ್ತರವೇ ಇಲ್ಲ. ವಿಷಯವೇ ಇಲ್ಲದೆ ಸುಖವಾಗುವ ಹಾಗಿದ್ದರೆ ಮನಸ್ಸು ವಿಷಯದ ಗರಜನ್ನೇಕೆ ಇಟ್ಟುಕೊಂಡಿದೆ ಎಂಬ ಪ್ರಶ್ನೆಗೂ ಇಲ್ಲಿ ಉತ್ತರವಿಲ್ಲ. ಮನಸ್ಸಂದ್ರೆ ವಿಷಯಾದಿಗಳ ಅಪೇಕ್ಷೆಯನ್ನು ಮಾಡುತ್ತಲ್ಲ, ಇದು ಯಾಕ? ಇದರೊಳಗ ಯಾವ ಇಲ್ಲ. ಈ ಗಂಟಿನ ಪ್ರಶ್ನೆಯನ್ನು ಒಂದು ಬಗೆಯಲ್ಲಿ ಬಿಡಿಸಬಹುದು. ವಿಷಯವು ಯಾವುದೇ ಆಗಲಿ, ಒಂದೇ ಒಂದು ಉತ್ತರ ಹೇಳ್ತಾರೆ ನೋಡಿ. ವಿಷಯ ಯಾವುದಾಗಿರಲಿ, ಅದು ಪ್ರಿಯವಾಗಿದ್ದರೆ ನಮಗೆ ಅದರಿಂದ ಸುಖವಾಗುತ್ತದೆ, ಇಲ್ಲದಿದ್ದರೆ ಇಲ್ಲ. ಪ್ರಿಯ ಮೋದ, ಪ್ರಮೋದ, ಪ್ರಿಯ ಅಂತ ಈ ಪ್ರೀತಿಯೊಳಗನು 3 ಪ್ರಕಾರ ಇರ್ತದಲ್ಲ. ಇರ್ಲಿ, ಅಂತೂ ಅದಿಲ್ಲದಿದ್ದರೆ ಇಲ್ಲ. ನಮಗೆ ಅನುಕೂಲ, ಪ್ರಿಯವಾಗಿದ್ದರೆ ನಮಗೆ ಅದರಿಂದ ಸುಖವಾಗುತ್ತದೆ, ಇಲ್ಲದಿದ್ದರೆ ಇಲ್ಲ. ಒಬ್ಬನಿಗೆ ಸಿಹಿಯಾದ ಭಕ್ಷ್ಯಗಳು ಇಷ್ಟವಾಗಿದ್ದರೆ ಇನ್ನೊಬ್ಬನಿಗೆ ಅವು ಸ್ವಲ್ಪ ಬೇಕಾಗುವುದಿಲ್ಲ. ಅವನಿಗೆ ಹಾಗಲಕಾಯಿ ಗೊಜ್ಜಿನಂತಹ ಪದಾರ್ಥಗಳಲ್ಲಿ ಅಕ್ಕರೆ ಇರುತ್ತದೆ. ಈ ಉದಾಹರಣೆಯಲ್ಲಿ ಸಿಹಿಯ ಭಕ್ಷ್ಯದಿಂದ ಮೊದಲನೆಯವನಿಗೆ ಯಾವ ಬಗೆಯ ಸುಖವಾಗುತ್ತದೆಯೋ ಅದೇ ಬಗೆಯ ಸುಖವು ಕಹಿ ಪದಾರ್ಥದಿಂದಲೇ ಮತ್ತೊಬ್ಬನಿಗೆ ಆಗುತ್ತಿರುತ್ತದೆ. ಆ ಇಬ್ಬರಿಗೂ ತಮ್ಮ ತಮ್ಮ ಆಹಾರವು ಪ್ರಿಯವಾಗಿರುವುದರಿಂದಲೇ ಅವು ಸುಖಕರಗಳಾಗಿವೆ. ಹೀಗೆ ಪ್ರಿಯವಾಗಿರುವುದೇ ಪದಾರ್ಥದ ಸುಖ ಸಾಧನತ್ವಕ್ಕೆ ಹೇತುವಾಗಿದೆ ಎನ್ನುವುದು ನಿಜವಾದರೆ ಒಂದು ತತ್ವವು ಹೊರಬೀಳುತ್ತದೆ. ಅದೇನೆಂದರೆ, ಪ್ರೀತಿ ಎಂಬುದು ಅಂತಃಕರಣದ ಧರ್ಮವೇ ಆಗಿರುವುದರಿಂದ ಮನುಷ್ಯನು ತನ್ನಲ್ಲಿಯೇ ಇರುವ ಪ್ರೀತಿಯ ಕಲಾಯವನ್ನು ಬರೆದು ವಿಷಯಗಳನ್ನು ಪ್ರಿಯವಾಗಿ ಮಾಡಿಕೊಳ್ಳುತ್ತಾನೆ. ಪ್ರೀತಿಯನ್ನು ಕಲಾಯ ಅಂತಃಕರಣಕ್ಕೆಲ್ಲ ಪಡ್ಕೊಂಡು ಅದನ್ನು ಪ್ರೀತಿ ಮಾಡ್ತಾನ. ಅದಕ್ಕಿದು ಯಾವುದು ಯಥಾರ್ಥವಾಗಿ ಅಂತ ಹೇಳ್ತಾನೆ ನೋಡ್ರಿ. ಆದ್ದರಿಂದ ವಿಷಯಗಳ ಸುಖಕ್ಕೆ ನಿಮಿತ್ತವಾಗಿವೆ ಎನ್ನುವಾಗಲೂ ಅವನ ಅಂತಃಕರಣದಲ್ಲಿರುವ ಪ್ರೀತಿಯೇ ನಿಜವಾಗಿ ಸುಖಕ್ಕೆ ನಿಮಿತ್ತವಾಗಿದೆ ಎಂದಾಯಿತು. ಆದರೆ ಈಗ ನಮ್ಮ ವಿಚಾರದಲ್ಲಿ ಮತ್ತೊಂದು ತೊಡಕು ಉಂಟಾಗುತ್ತದೆ. ಅದೇನೆಂದರೆ, ಮನುಷ್ಯನಲ್ಲಿ ಒಂದು ವಿಷಯದ ಬಗ್ಗೆ ಪ್ರೀತಿಯು ಮತ್ತೊಂದರಲ್ಲಿ ಅಪ್ರೀತಿಯು ಏತಕ್ಕೆ ಉಂಟಾಗುತ್ತವೆ? ಅಂತಃಕರಣದಾಗ ಪ್ರೀತಿ ಕಲಾ ಐತಿ ಅಂದ್ಮೇಲೆ ಆ ವಿಷಯ ಯಾವ್ದಾರ ಇರಲಿ ಅದ್ರಾಗ ಪ್ರೀತಿನ ಇರ್ಬೇಕಾಗಿತ್ತಲ್ಲ. ಮತ್ತೊಬ್ಬ ಅಪ್ರೀತಿಯಾಗಿ ಕಾಣಬಹುದು, ಅನುಕೂಲ ಪ್ರತಿಕೂಲ ಆಗುತ್ತಲ್ಲ. ವಿಷಯದಲ್ಲಿ ಯಾವ ಬಗೆಯ ಸುಖವೂ ಇಲ್ಲದಿದ್ದರೆ ಅದರ ಕಡೆಗೆ ಮನಸ್ಸು ಒಲಿಯುವುದಕ್ಕೇನು ಕಾರಣ? ಇದು ಅಲ್ಲದೆ ಮನಸ್ಸಿನಲ್ಲಿ ಪ್ರೀತಿ ಎಂಬ ವೃತ್ತಿ ಉಂಟಾದ ಮಾತ್ರಕ್ಕೆ ಸುಖವೇತಕ್ಕೆ ಉಂಟಾಗಬೇಕು? ಮನಸ್ಸಿನ ವೃತ್ತಿಗಳಲ್ಲೆಲ್ಲ ಸುಖವಿರುವುದಿಲ್ಲವಲ್ಲ. ಅದಕ್ಕೆ ಈ ಒಂದು ವೃತ್ತಿಯಲ್ಲಿರುವ ವಿಶೇಷವೇನು ಅಂತ ಹೇಳ್ತಾರ. ಆ ವಿಚಾರ ನಾಳೆ ದಿವಸ ಮತ್ತೆ ವಿವೇಕಮೋಹನ್ ಅಂತೇಳಿ ಈ 4 ವಾಕ್ಪುಷ್ಪಾದಿಗಳನ್ನು ಸದ್ಗುರು ಚಾಲನೆ ಕಲ್ಪಿಸಿ, ಇನ್ನೂ ವಿಷಯದೊಳಗೆ ಪ್ರವೇಶ ಆಗಿಲ್ಲ, ಬರೀ ಹೊರಗಿನ ಮನುಷ್ಯ
ಅನಿಸುವಿಕೆಗಳನ್ನ ಹೇಳ್ತಾರ. ಅದಕ್ಕೆ ನಾಳೆ ದಿವಸ ಮತ್ತೆ ಇದರ ವಿಚಾರ ಮಾಡೋಣ ಅಂತೇಳಿ ಈ 4 ಪುಷ್ಪಾದಿಗಳನ್ನು ಸದ್ಗುರು ಚರಣ ಕಲ್ಪಿಸಿ ಇವತ್ತಿನ ಈ ಉಪನ್ಯಾಸಕ್ಕೆ ವಿದಾಯ ಹೇಳ್ತೇನೆ. ಅರಿವು ಅಂತ